ಅಂಬುರುಹದಳನೇತ್ರೇ ಶ್ರೀ ದುರ್ಗಾಂಬಿಗೆಗೆ ಬಲಗೊಂಡು ಭಕ್ತಿಯಳು ಭಕ್ತಿಯೊಳ್ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿ ಆತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡ ಮಡುತ್ತ ವರ್ಣಿಪೆನಿ ಕಥಾಮೃತವ ದುರದ ವಾರ್ತೆಯ ಕೇಳಿ ರಾವಣ ದುರದ ವಾರ್ತೆಯ ಕೇಳಿ ರಾವಣ ತರಣಿ ಕುಲ ಜನ ವೈರ ತೊಡಕಾಯ್ದರರೆ ಕೊನೆಗನರಣ್ಯ ಪೇಳಿದ ಮಾತೆ ದಿಟಬಹುದೇ ನರನ ಕಟ ರಾಮ ಕಪಿಗಳ ನೆರವಿಯಲಿ ಜಯ ಗಳಿಸುತ್ತಿರ್ಪನು ವರಬಲದ ರಕ್ಕಸರು ಮಡಿದರ ಪರಾರ್ಬಲದೋರಿ ದುರದ ವಾರ್ತೆಯ ಕೇಳಿ ರಾವಣ ದುರದ ವಾರ್ತೆಯ ಕೇಳಿ ರಾವಣ ಈ ವಾರ್ತೆಯನ್ನು ಎಷ್ಟು ಸಲ ಅಂತ ಕೇಳುವುದು ಸ್ವಾಮಿ? ಹೇಳಿದ್ದನ್ನೇ ಹೇಳುವುದು, ಹೇಳಿದ್ದನ್ನೇ ಹೇಳುವುದು. ಅವರ ಕೈ ಮೇಲಾಯಿತು, ಇವರ ಕೈ ಸೋಲಾಯಿತು. ರಾಮ ರಾವಣರ ಯುದ್ಧದಲ್ಲಿ ಏನೇನಾಯಿತು? ರಾವಣನ ಪಕ್ಷದಲ್ಲಿ ಸತ್ತದ್ದು ಇಬ್ಬರೇ ರಾಕ್ಷಸರು ಸ್ವಾಮಿ. ಇವರು 4 ಸಲ ಹೇಳುವುದು ಅದನ್ನು. ಪರಿಣಾಮದಲ್ಲಿ ಏನಾಯಿತು? ಸತ್ತವರು ಇಬ್ಬರೇ, ಆದರೆ 4 ಜನನೋ 8 ಜನವೋ ಸತ್ತಿದ್ದಾರೆ ಎನ್ನುವ ಪರಿಣಾಮ ಬಂತು. ಇಂಥ ವಾರ್ತೆ ನಮಗೆ ಬೇಕೋ? ಹಾಗಾಗಿ ನಾವು ಹೇಳಿದ್ದು ಹೊಸ ಸುದ್ದಿ ಇದ್ದರೆ ಕೊಡಿ ಅಂತ. ಕೇವಲ ವಾರ್ತೆ ಅಲ್ಲ, ವಾರ್ತೆಯ ವಿಶ್ಲೇಷಣೆ ಬೇಕು, ಹೊಸ ಸುದ್ದಿ ಬೇಕು. ಅಂತಹ ಹೊಸ ಸುದ್ದಿಯ ಮೂಲವನ್ನು ಕೊಟ್ಟವರಿಗೆ ನಮ್ಮ ಅಭಿನಂದನೆ ಉಂಟು, ಅಭಿವಂದನೆ ಉಂಟು. ಅಯ್ಯೋ, ದಶಕಂಠನ 10 ಕಂಠಗಳಲ್ಲಿ ಈ ಉದ್ಗಾರ ಬರುವಂತದ್ದಲ್ಲ. ಆದರೂ ಯಾಕೆ ಬಂತು? ಮಗಲಾದ ಅತಿಕಾಯನನ್ನು ನೆನೆದು ಬಂದ ಉದ್ಗಾರ ಅಲ್ಲ ಸ್ವಾಮಿ. ಸತ್ತಿರುವ ಮಾವ ಪ್ರಹಸ್ತನೋ, ಮಾವ ಮಾರೀಚನೋ, ಅಕ್ಷಯಕುಮಾರನೋ, ಇವರನ್ನೆಲ್ಲ ನೆನೆದು ಅಯ್ಯೋ ಅನ್ನುವುದಲ್ಲ ದಶಕಂಠ. ಇವತ್ತು ಒಬ್ಬನಿಗಾಗಿ ಅಯ್ಯೋ ಅಂತ ಹೇಳ್ತಾ ಇದ್ದೇನೆ. ನನ್ನ ಹೊಟ್ಟೆ ಕರುಳು ಕಿವಿಚುವಂತ ಅನುಭವ, ಹೃದಯದ ಒತ್ತಡ ಹೆಚ್ಚಾಗುವಂತ ಅನುಭವ, ಕಣ್ಣಿನಲ್ಲಿ ನೀರು ಒಸರುವಂತ ಅನುಭವ. ಒಬ್ಬನಿಗಾಗಿ. ಯಾರಿಗಾಗಿ? ಶ್ರೀಮಾನ್ ವಾಲಿಯವರಿಗಾಗಿ. 33 ಕೋಟಿ ದೇವತೆಗಳು, 66 ಕೋಟಿ ರಾಕ್ಷಸರು ಸಮುದ್ರ ಮಥನವನ್ನು ಮಾಡುವುದಕ್ಕೆ ಅಸಹಾಯಕರಾದಾಗ ಏಕಾಂಗಿ ವೀರನಾಗಿ ಬಂದು ಒಬ್ಬನೇ ಸಮುದ್ರ ಮಂಥನವನ್ನು ಮಾಡಿ ಅಮೃತವನ್ನು ದೇವತೆಗಳು ರಾಕ್ಷಸರು ಪಡೆಯುವ ಹಾಗೆ ಮಾಡಿಕೊಟ್ಟವನು ಏಕಾಂಗಿ ವೀರನಾದ ವಾಲಿ. ಕಾಡಾಡಿಗಳಾಗದ್ದ ವಾನರರನ್ನೆಲ್ಲ ಒಟ್ಟುಗೂಡಿಸಿ ಅವರಿಗೆ ಸಂಸ್ಕಾರವನ್ನು ಕೊಟ್ಟು, ವಿವಾಹ ಸಂಸ್ಕಾರವೋ ಉತ್ತರಾಧಿಕಾರವನ್ನೋ ಕೊಟ್ಟು, ರಾಜ್ಯ ಶಾಸನವನ್ನು ಬರೆದು ವಾನರ ರಾಧಿಪ ಎನ್ನುವ ಹೆಸರನ್ನು ಪಡೆದು ಕಿಷ್ಕಿಂಧ ಮಹಾ ಸಾಮ್ರಾಜ್ಯವನ್ನು ಕಟ್ಟಿದವನು ಯಾರು ಸ್ವಾಮಿ? ವಾಲಿ.
ಅಂತಹ ವಾಲಿಯನ್ನು ಈ ರಾಮ ಹೇಗೆ ಕೊಂದ? ಮರದ ಮರೆಯಲ್ಲಿ ನಿಂತು ಬಾಣವನ್ನು ಹೊಡೆದು ಕೊಂದ. ಆಮೇಲೆ ಕೇಳ್ತಾನಂತೆ ರಾಮ, ಬಾಣ ತಾಗಿದ ವಾಲಿ ಬಿದ್ದ ಮೇಲೆ ಕೇಳ್ತಾನಂತೆ, ನಿನಗಿನ್ನೂ ಬದುಕುವ ಆಸೆ ಉಂಟೆ ಅಂತ. ನಾವೆಲ್ಲ ದೇವರಲ್ಲಿ ಕೇಳುವುದು ಏನು ಸ್ವಾಮಿ? ಭಗವಂತನಲ್ಲಿ ಪ್ರಾರ್ಥಿಸುವುದು ಏನು? ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ, ಇದಲ್ವೇ ನಾವು ಎಲ್ಲರಲ್ಲೂ ಕೇಳುವುದು. ಒಂದು ವೇಳೆ ರಾಮ ದೇವರು ಹೌದು ಅಂತಾದ್ರೆ ಅನಾಯಾಸವಾದ ಮರಣವನ್ನು ವಾಲಿಗೆ ಕೊಟ್ನೋ? ಅಲ್ಲ, ಬಾಣದಿಂದ ಕೆಡಹಲ್ಪಟ್ಟ ವಾಲಿ ಇನ್ನು ಬದುಕಬೇಕು ಅಂತ ದೈನ್ಯವಾಗಿ ಕೇಳುವಂತ ಪರಿಸ್ಥಿತಿ ಬಂದಿತು. ಮಹಾಶೂರನಾದ ವಾಲಿ ಕೇಳುವುದಕ್ಕುಂಟು, ದೈನ್ಯವಾದ ಜೀವವನ್ನು ಪಡೆಯುವುದಕ್ಕುಂಟು. ಅಂತಹ ವಾಲಿಯ ಜೊತೆಗೆ ಈ ರಾವಣನಿಗಿದ್ದದ್ದು ಎಂಥದ್ದು? ತುಲ್ಯಾರಿ ಮೈತ್ರಿ. ಏನದು ತುಲ್ಯಾರಿ ಮೈತ್ರಿ? ವಾಲಿಯ ಮಿತ್ರ ರಾವಣನಿಗೆ ಮಿತ್ರ, ವಾಲಿಯ ಶತ್ರು ರಾವಣನಿಗೆ ಶತ್ರು. ವಾಲಿಯನ್ನು ಕೊಂದ ರಾಮ ಸೀತೆಯದ್ದೆಲ್ಲ ನೆಪ ಅಷ್ಟೇ. ಸೀತೆಯನ್ನು ನಾನು ಹೊತ್ತೊಯ್ದು ಬಾರದೇ ಇದ್ದರು ಇದು ಒಂದು ನೆಪ ಸಾಕು ನನಗೆ. ವಾಲಿಯನ್ನು ಕೊಂದ ರಾಮ, ರಾಮನನ್ನು ಎದುರಿಸುವುದಕ್ಕೆ ಇದು ಒಂದು ಕಾರಣ ಸಾಕು ಈ ದಶಕಂಠನಿಗೆ. ವಾಲಿಯ ಜೊತೆಗಿದ್ದ ವಾನರರೆಲ್ಲ ರಾಮರಾವಣರ ಯುದ್ಧದಲ್ಲಿ ಯಾರ ಜೊತೆ ಬರಬೇಕಾದದ್ದು? ವಾಲಿಯನ್ನು ಕೊಂದ ರಾಮನ ಜೊತೆಗೋ, ವಾಲಿಯ ಜೊತೆ ತುಲ್ಯಾರಿ ಮೈತ್ರಿತ್ವವನ್ನು ಹೊಂದಿದ್ದ ರಾವಣನ ಜೊತೆಗೋ? ರಾಮನ ತಂತ್ರಗಾರಿಕೆ ನೋಡಿ, ಎಷ್ಟು ಮಾಡಿಬಿಟ್ಟ, ಎಷ್ಟು ತಂತ್ರಗಾರಿಕೆ ಮಾಡಿದ. ವಾನರರೆಲ್ಲ ಅವನ ಜೊತೆಗೆ ಬರುವ ಹಾಗೆ ಮಾಡಿದ. ಮಾತ್ರ ಅಲ್ಲ, ಮೊನ್ನೆ ಸಂಧಾನಕ್ಕೆ ಕಳಿಸಿದ್ದು ಯಾರನ್ನು? ಅವನು ವಾಲಿ ಪುತ್ರನಾದ ಅಂಗದನನ್ನು. ಸುಗ್ರೀವ ಇರಲಿಲ್ವೋ? ಜಾಂಬವಂತರ ಇರಲಿಲ್ವೋ? ಅವರನ್ನೆಲ್ಲ ಬಿಟ್ಟು ಬಾಲಕನಾದ ಅಂಗದನನ್ನು ರಾವಣನ ಆಸ್ಥಾನಕ್ಕೆ ಕಳಿಸಿದ್ದಾನೆ ಅಂದ್ರೆ ಏನರ್ಥ? ರಾವಣನಿಗೆ ಚುಚ್ಚಬೇಕು, ಚುಚ್ಚಬೇಕು. ಇದಲ್ವೇ ರಾಮನ ತಂತ್ರಗಾರಿಕೆ. ಯಾವುದೋ ಕಾಲದಲ್ಲಿ ರಾಮ ಹುಟ್ಟುವ ಸಂದರ್ಭದಲ್ಲಿ ಏನೆಲ್ಲ ಇತ್ತು ಆ ರಾಮಚಂದ್ರನಿಗೆ? ಈಗ ರಾಮನನ್ನು ರಾವಣನನ್ನು ಒಂದೇ ತಕ್ಕಡಿಯಲ್ಲಿ ಕೂರಿಸಲ್ಪಟ್ಟು ಹೋಲಿಕೆ ಮಾಡ್ತಾರಲ್ಲ. ರಾಮನಿಗೆ ತಪೋಬಲ ಇತ್ತು, ವಿಶ್ವಾಮಿತ್ರ ವಸಿಷ್ಠ ಮಹರ್ಷಿಗಳ ಮಂತ್ರಾಕ್ಷತವನ ತಲೆ ಮೇಲಿತ್ತು, ಧನಬಲ ಇತ್ತು, ಜನಬಲ ಇತ್ತು, ಎಲ್ಲವೂ ಇತ್ತು. ಅವನ ವಂಶವಾದರೂ ಎಂಥದ್ದು? ದಶರಥ ಮಹಾರಾಜನೋ, ಅಜನೋ, ದಿಲೀಪನೋ, ಭಗೀರಥನೋ, ಸಗರನೋ, ಎಂತೆಂಥವರು ಆಳಿದ ವಂಶ ಅದು. ಆದ್ರೆ ರಾವಣ ಎಲ್ಲೋ ಕಾಡಾಡಿಯಾಗಿ ಬೆಳೆದು ದೇವತೆಗಳ ದೃಷ್ಟಿಯಿಂದ ತಪ್ಪಿಸಿಕೊಂಡು ಗುಹೆಗಳಲ್ಲಿ ಅಡಗಿಕೊಂಡು ಪಾತಾಳವಾಸಿಗಳಾಗಿ ನಮ್ಮಮ್ಮ ಕೈ ಕಸೆ ಹರಿದ ಸೀರೆಯನ್ನೇ 2 ಮರದ ಕೊಂಬೆಗಳಿಗೆ ಕಟ್ಟಿ ಚೋಲಿಯಾಗಿಸಿ ಬೆಳೆಸಿದ್ದು ಈ ರಾವಣನನ್ನು. ಯಾರು ಶ್ರೇಷ್ಠರು ಈಗ? ರಾವಣನೋ ಅಥವಾ ರಾಮನೋ? ಎಂತೆಂಥವರು ಅವನ ವಂಶದಲ್ಲಿ ಆಗಿ ಹೋಗಿದ್ದಾರೆ ಅಂತ ಒಮ್ಮೆ ಯೋಚಿಸಿದ್ರೆ ಗೊತ್ತಾಗುವುದಿಲ್ವಾ? ಸತ್ಯ ಹರಿಶ್ಚಂದ್ರನಂತೆ, ಮಹಾಸತ್ಯವಂತನಂತೆ ಅವನು ತನ್ನ ಹೆಂಡತಿ ಮಕ್ಕಳನ್ನು ವಿಕ್ರಯ ಮಾಡುವ ಸ್ಥಿತಿ ಬಂತು, ಸ್ಮಶಾನವಾಸಿಯಾಗುವ ಸ್ಥಿತಿ ಬಂತು. ಅದಕ್ಕೆಲ್ಲ ಈ ರಾಮ ಭಜಕರು ಹೇಳುವುದೇನು? ಇದು ಕರ್ಮ, ಇದು ವಿಧಿ. ಸಗರನಿಗೆ 60,000 ಮಕ್ಕಳು ಕಪಿಲ ಮಹಾಮುನಿಯ ಒಂದು ದೃಷ್ಟಿಯಿಂದ ಸುಟ್ಟು ಬೂದಿಯಾಗಿ ಹೋದ್ರಲ್ಲ 60,000 ಮಕ್ಕಳು. ಇದಕ್ಕೆಲ್ಲ ಹೇಳುವುದು ಏನು? ಕರ್ಮ, ವಿಧಿ. 3 ಆದ ದಶರಥನಿಗೆ ಮಕ್ಕಳೇ ಆಗಲಿಲ್ಲ. ಏನೋ ಕಷ್ಟಪಟ್ಟು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ದೇವಪಾಯಸವನ್ನು ಪಡೆದು 4 ಮಕ್ಕಳೇನೋ ಹುಟ್ಟಿಕೊಂಡದ್ದು ಹೌದು. ಸಾಯುವ ಕಾಲಕ್ಕೆ ಒಂದು ಬಿಂದು ಗಂಗೋದಕ್ಕೆ ಬಿಡುವುದಕ್ಕೆ ಒಬ್ಬ ಮಗನಾದ್ರೂ ಬಳಿಯಲ್ಲಿ ಇತ್ತನ ಯೋಚನೆ ಮಾಡಿ. ಇದಕ್ಕೆ ಏನು ಕಾರಣ? ಕರ್ಮ, ವಿಧಿ. ಆದ್ರೆ ರಾವಣನಿಗೆ ಹಾಗಲ್ಲ. ರಾವಣ ಎಲ್ಲವೂ ಅವನೇ ಮಾಡಿದ್ದು.
ಅವನ ಮಕ್ಕಳನ್ನ ಬಲಿ ಕೊಡ್ತಾ ಇರುವುದು, ಲಂಕಾ ಸಾಮ್ರಾಜ್ಯವನ್ನ ನಾಶ ಮಾಡ್ತಾ ಇರುವುದು ಎಲ್ಲವೂ ರಾವಣ ಮಾಡಿದ್ದು. ರಾಮನಿಗಾಗುವಾಗ ಅದು ವಿಧಿ, ಅದು ಕರ್ಮ ಅಂತ ಕರೆಯಲ್ಪಡುತ್ತದೆ. ಇದಲ್ವೇ ದೊಡ್ಡವರು ಮಾಡುವ ಮೋಸ. ಇನ್ನು ಸ್ವಲ್ಪ ಸಮಯ ಬಿಟ್ಟರೆ ಆ ಆಂಜನೇಯನಿಗೂ ಗುಡಿ ಕಟ್ಟಿ ಪೂಜೆ ಮಾಡ್ತಾರೆ ಇವರು. ಬಾಲ ಸುಟ್ಟ ಮಂಗ. ಇಂಥ ರಾಮ ಇವತ್ತು ರಾವಣನ ಆಸ್ಥಾನದ ಮುಂದೆ ಬರುವಂತ ಸಿದ್ಧತೆಯಲ್ಲಿದ್ದಾನೆ. ರಾಮನಿಗೆ ತಲೆ ಎಷ್ಟು? ಒಂದು. ಕೈ ಎಷ್ಟು? ಎರಡು. ಹೆಂಡತಿ ಎಷ್ಟು? ಒಂದೇ. ರಾವಣನಿಗೆ ತಲೆ ಎಷ್ಟು? 10. ಕೈ ಎಷ್ಟು? 20. ಒಂದು ಹೆಂಡತಿ ಸಾಕ ಸ್ವಾಮಿ? ಸ್ವಲ್ಪ ಯೋಚನೆ ಮಾಡಿ ನೀವು. ವೇದವತಿಯನ್ನು ಬಲಾತ್ಕರಿಸಿದ ರಾವಣ. ಜನ ಹೇಳ್ತಾರೆ ಹೌದು, ಹುಡುಗಿ ಸುಂದರವಾಗಿಯೇ ಇದ್ದಳು. ನಾನು ಕೇಳಿದ್ದಿಷ್ಟೇ, ಬರ್ತೀಯಾ ಅಂತ ಕೇಳಿದೆ. ಬರುವುದಿಲ್ಲ ಅಂತ ಹೇಳಿದೆ. ಅಲ್ಲ, ಬಂದ್ರೆ ನಿನಗೆ ಒಳ್ಳೆಯದು ಅಂತ ಹೇಳಿದೆ. ಆದ್ರೂ ಬರುವುದಿಲ್ಲ ಅಂತ ಹೇಳಿದರು. ಬರದಿದ್ರೆ ಬಿಡ್ಲಿಕ್ಕಿಲ್ಲ ಅಂತ ಹೇಳಿದೆ. ತಗೊಳ್ಳಿ ಶಾಪ. ರಾವಣನಿಗೆ ಹೋದಲ್ಲೆಲ್ಲ ಶಾಪ, ರಾಮನಿಗೆ ಹೋದಲ್ಲೆಲ್ಲ ವರ. ಇದಲ್ವೇ ಜಗತ್ತಿನ ಆಶ್ಚರ್ಯ, ವಿಸ್ಮಯ ಅಂತ ಆಗುವುದು. ಹಾಗಾಗಿ ನಾನು ಇವಾಗ ಅಸಹಾಯಕನಾಗುವ ಸ್ಥಿತಿ ತಲುಪಿದ್ದು. ಯಾರು ನನಗೆ ಸಹಾಯಕರಾಗಿ ಬರಬೇಕಾಗಿತ್ತೋ, ವಾಲಿಯ ಜೊತೆಗಿರುವ ವಾನರರಾಗಲಿ, ನನ್ನ ತಮ್ಮನಾದ ವಿಭೀಷಣನಾಗಲಿ, ಅವರೆಲ್ಲ ಅಸಹಾಯಕರಾದಾಗ ರಾವಣನಿಗೆ ಅಸಹಾಯಕನಾಗುವ ಪರಿಸ್ಥಿತಿ ಬಂತು. ಈಗ ಏನು ಹೇಳ್ತೀರಿ ನೀವು? ತರಣಿ ಕುಲಜನ ವೈರ ತೊಡಕಾಯಿತೆ, ಅನರಣ್ಯನ ಮಾತು ದಿಟವಾಯಿತೆ. ಅಬ್ಬಬ್ಬ ಅಬ್ಬಬ್ಬ, ಯಾವ ಕಾಲದಲ್ಲಿ ಸ್ವಾಮಿ ನಾನು ಅನರಣ್ಯನನ್ನು ಕೊಂದದ್ದು? ಅನರಣ್ಯನನ್ನು ಕೊಂದ ಕಾಲದಲ್ಲಿ ಸೂರ್ಯವಂಶದ ಅನರಣ್ಯ ಕೊಟ್ಟ ಶಾಪ ಏನು? ನನ್ನ ವಂಶಜರು ನಿನ್ನನ್ನು ಕೊಲ್ಲುವುದಕ್ಕಾಗಿ ಬರ್ತಾರೆ ಅಂತ. ಹಾಗಾದ್ರೆ ಈ ಯುದ್ಧವನ್ನು ಆರಂಭಿಸಿದ್ದು ಯಾರು? ರಾವಣನ? ರಾಮನ? ಅಲ್ಲ, ಆ ಕಾಲದ ಅನರಣ್ಯನೋ? ಇದು ಪ್ರಶ್ನೆಯಾಗಿ ಉಳಿಯುತ್ತದೆ. ಯುದ್ಧವನ್ನು ಆರಂಭಿಸಿದ್ದು ರಾಮ. ತಾಟಕಿ ಸುಬಾಹುಗಳನ್ನು ಕೊಂದ, ನನ್ನ ತಂಗಿಯ ಕಿವಿ ಮೂಗುಗಳನ್ನು ಕತ್ತರಿಸಿದ, ಕರದೂಷಣ ತ್ರಿಶಿರರನ್ನು ಸಂಹರಿಸಿದ. ಯುದ್ಧಕ್ಕೆ ಆರಂಭಕ್ಕೆ ಕಾರಣ ರಾಮ. ಆದರೆ ಯುದ್ಧದ ಮುಕ್ತಾಯಕ್ಕೆ ಕಾರಣ ರಾವಣ. ಹಾಗಾಗಿ ಆಸ್ಥಾನವನ್ನ ಸೇರಿ ನಮ್ಮವರೆಲ್ಲ ಸಾಯುತ್ತಾ ಇರುವ ಈ ಸಂದರ್ಭದಲ್ಲಿ ನಾನು ಹಂಬಲಿಸುವುದು ಯಾರನ್ನು? ಹಂಬಲಿಸಿ ಹೆದರಲಿಕ್ಕೆ ಹೋಗಿರೋ ಕುಂಭಕರ್ಣನ ಇಲಯಗೆ ಬರಲಿ ತಡವೇಕೆ ತೊಲಗಿ ಬೊಬ್ಬಿಡುತ್ತದೆರಲಿ ಹಂಬಲಿಸಿ ಹೆದರಲೇಕೆ ಹೋಗಿದೋ ಕುಂಭಕರ್ಣನ ನಿಲಯಕ್ಕೆ
ಅದರಲ್ಲಿ ಯಾರಾದರೂ ಸೋಲುವುದು ಗೆಲ್ಲುವುದು ಅಂತ ಉಂಟು? ಸೋತವನು ಹೇಗೂ ಸೋಲುವುದೇ, ಯುದ್ಧದಲ್ಲಿ ಗೆದ್ದವನು ಸೋಲುವುದೇ. ಆದರೆ ಆ ಸೋಲು ಗೆಲುವಿನ ನಿರ್ಧಾರ ಆಗುವ ಮೊದಲು ಒಬ್ಬನನ್ನು ಕರೆದು ಮಾತಾಡಿಸಬೇಕು ಅಂತ ಬಹಳ ದಿನಗಳಿಂದ ಹಂಬಲಿಸಿದವನು ನಾನು. ಒಬ್ಬನು ಕೆಲಸಕ್ಕೆ ಬಾರದವನಿದ್ದಾನೆ ನಮ್ಮಲ್ಲಿ. ಅಂದ್ರೆ ವ್ಯರ್ಥ ಅನ್ನುವ ಅರ್ಥದಲ್ಲಿ ಅಲ್ಲ, ಈ ಯುದ್ಧದ ಕೆಲಸದಲ್ಲಿ ಇಲ್ಲಿಯವರೆಗೆ ತೊಡಗಿಸಿಕೊಳ್ಳದವನು ಅಂತ ಅರ್ಥ. 6 ತಿಂಗಳು ನಿದ್ರೆ, 1 ದಿನ ಎಚ್ಚರ, ಮತ್ತೆ 6 ತಿಂಗಳು ನಿದ್ರೆ. ಈ 1 ದಿನ ಏಳುವುದು ಎಂತದ್ದಕ್ಕೆ? ಏನು ಬಟ್ಟೆ ಬದಲಾಯಿಸುವುದಕ್ಕ 1 ದಿವಸ ಏಳುವುದು? ಇದು ನೋಡಿ ದೇವತೆಗಳ ಸಂಚು ಮಾಡಿದ್ದು. ಅಂತೂ ಚಿರನಿದ್ರೆಗೆ ಜಾರಿದ ಹಾಗೆ ಇರುವವನು. ಆದರೆ ನನ್ನ ತಮ್ಮ ಮೊನ್ನೆ ಎದ್ದು 9 ದಿನಗಳ ಹಿಂದೆ ಎದ್ದು ಮತ್ತೆ ಮಲಗಿದ್ದಾನೆ. ಈಗ ಅವನನ್ನೊಮ್ಮೆ ಎಬ್ಬಿಸಬೇಕು. ಇದರಿಂದ ಇನ್ನೂ ಒಂದು ಒಳ್ಳೆ ಪ್ರಯೋಜನ ಉಂಟು. ಕೆಲವು ಸಲ ಈ ನಿದ್ದೆ ಕೆಟ್ಟವರು ಒಳ್ಳೆ ಮಾತಾಡ್ತಾರೆ. ನಮ್ಮ ಮನೆಯಲ್ಲಿ ಕೆಲವು ಸಲ ಒಂದು ರಾತ್ರಿ ನಿದ್ದೆ ಕೆಟ್ಟವರನ್ನೇ ಮರುದಿವಸ ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಈಗ ಕುಂಭಕರ್ಣನಿಗೆ ನಿದ್ದೆ ಕೆಟ್ಟರೆ ಏನಾದೀತು? ಅದರ ಜೊತೆಗೆ ಇನ್ನೊಂದು ಉಪಯೋಗವೂ ಉಂಟು. ದೈತ್ಯಾಕಾರದವನು ಇವನು. ಇವನು ಒಂದು ಕೈ ಬೀಸಿದ ಅಂತಾದ್ರೆ 100 ಮಂಗಗಳು ಸಾಯುವುದು. 2 ಕಾಲು ಎತ್ತಿ ಇಟ್ಟ ಅಂತಾದ್ರೆ ಇನ್ನೊಂದು 200 ಮಂಗಗಳು. ಅಂತಹ ಮಹಾಶಕ್ತಿಶಾಲಿ ಪರ್ವತ ಗಾತ್ರದವನು ಕುಂಭಕರ್ಣ. ಹಾಗಾಗಿ ಅವನನ್ನ ಎಬ್ಬಿಸಬೇಕು ಅಂತ ಯೋಚನೆ ಮಾಡಿದ್ದೇನೆ. ಚಾರಕರನ್ನು ಕರೆದಿದ್ದೇನೆ. ಏನು ಮಾಡಬೇಕು? ಇವನನ್ನ ಸುಲಭವಾಗಿ ಎಬ್ಬಿಸುವುದಕ್ಕಾಗುವುದಿಲ್ಲ. ಚೆಂಡೆಯೋ ಮದ್ದಳೆಯೋ, ಶಂಖವೋ ಜಾಗಟೆಯೋ, ನಗಾರಿಯೋ ಭೇರಿಯೋ, ಕೊಂಬೋ ಕಹಳೆಯೋ ಎಲ್ಲ ಊದಿ ಎಲ್ಲ ಬಾರಿಸಿ ತುತ್ತನಾಗಿಯ ಕಡುಗರ ಕೆಳಗಿದ್ದು ಹೋಗಲೆನುತ್ತ ಬೆನ್ನೆಯೊಳೆದ್ದು ತಿರುಗಿ ನಿದ್ರಾಭಂಗ ಮಾಡಿದವರು, ನಿದ್ರೆಗೆ ಭಂಗ ತಂದವರು ಯಾರು ಕೇಳಿದ್ದೀರಾ ನೀವು? ಭಗವಾನ್ ಶ್ರೀ ವಿಷ್ಣುವಿನ ಯೋಗ ನಿದ್ರೆಯನ್ನ ಬಿಟ್ಟರೆ ಯೋಗ ನಿದ್ರೆಯಲ್ಲಿರುವವನು ಕುಂಭಕರ್ಣ. ಕುಂಭಕರ್ಣ ಯಾವುದಕ್ಕೂ ಬೇಡದವ. ಲಂಕೆ ಅವನನ್ನು ಅಪ್ಪಿಕೊಂಡದ್ದು ಒಪ್ಪಿಕೊಂಡದ್ದು ಇವನೊಬ್ಬ ಹೊಟ್ಟೆ ಬಾಕ. ಇವನಿಗೆ ನಿದ್ದೆ ಬಾರದವರಿಗೆ ಹೇಳ್ತಾ ಇದ್ದೀನಿ, ನಿಮಗೆ ನಿದ್ದೆಯ ಸುಖ ಗೊತ್ತಿಲ್ಲ. ಹಸಿವಾದವರಿಗೆ ಹೇಳ್ತಾ ಇದ್ದೀನಿ ನಾನು, ಹಸಿವಿನ ಸುಖ ಗೊತ್ತಿಲ್ಲ. ನಿದ್ದೆ ಬಂದವನಿಗೆ ಹಸಿವಿನ ಸುಖ, ಹಸಿವಿನ ಸುಖವಿದ್ದವನಿಗೆ ನಿದ್ದೆಯ ಆನಂದ. ಗಡದ್ದಾಗಿ ನಿದ್ದೆ ಪಡುವಂತಹ ಆನಂದ ಸ್ವರೂಪಿ ನಿಜವಾದ ತೇಜೋಸ್ವರೂಪಿ. ರಾಕ್ಷಸ ವಂಶದಲ್ಲಿ ಹುಟ್ಟಿದವನು ನಾವು. ನಿದ್ದೆಯಿಂದ ಎದ್ದ ತಕ್ಷಣ ಪುನರ್ಜನ್ಮಗೊಂಡಿದ್ದೇನೆ. 9 ದಿನಗಳ ಬಳಿಕ ಮತ್ತೆ ಹುಟ್ಟಿದ್ದೇನೆ.
9 ದಿನಗಳ ನಿದ್ದೆ. 9 ದಿನಗಳ ಹಿಂದೆ ನಮ್ಮಣ್ಣ ರಾವಣೇಶ್ವರ ಮಂತ್ರಾಲೋಚನೆಯನ್ನು ಮಾಡಿದಾಗ ಜೊತೆಯಲ್ಲಿ ಮಾವ ಮಾಲ್ಯವಂತ, ಅಜ್ಜಯ್ಯ ಮಾಲ್ಯವಂತ, ವಿಭೀಷಣ ನನ್ನ ತಮ್ಮ, ನಾವೆಲ್ಲ ಇದ್ದೆವು. ಅಣ್ಣ ಸಲ್ಲದು ಅಂದವನು ನಾನು. ಅಣ್ಣ, ದುಡುಕು ಸ್ವಭಾವ ನಿನ್ನದು, ನಿನಗೆ 10 ತಲೆ, ಶಿಡನಾಗಿ ಬಿಟ್ಟೆ ನೀನು. ನಿನಗೆ 10 ತಲೆಯಲ್ಲಿ ಜ್ಞಾನ, ಬಲ, ತೇಜಸ್ಸು, ವೃದ್ಧಿ, ವೀರ್ಯ, ಸಂಕಲ್ಪ, ಹಠ ಇದೆಲ್ಲವೂ ಇತ್ತು. ಅದೆಲ್ಲವನ್ನು ಬಿಟ್ಟು ಅಣ್ಣ ನೀನು ಏಕಶಿರನಾಗಿ ಕಾಮ ಕಲ್ಮಷಿತನಾಗಿ ಬಿಟ್ಟೆಯಲ್ಲ. ಒಂದು ಕೆಲಸವನ್ನು ಮಾಡಿದ ಮೇಲೆ ಮಂತ್ರಾಲೋಚನೆ ಮಾಡ್ತೀಯ. ಸೀತೆಯನ್ನ ಕರೆಯುವುದಕ್ಕೆ ಮುಂಚೆ ಮಂತ್ರಾಲೋಚನೆ ಯಾಕೆ ಮಾಡಲಿಲ್ಲ? ಯಾಕೆ ನಮ್ಮನ್ನು ಕೇಳಲಿಲ್ಲ? ನಿನಗೆ ಯಾರು ಆ ಮಂತ್ರಿಗಳು? ತೋರಿಸು ಆ ಮಂತ್ರಿಗಳನ್ನ, ಬಡಿತೇನೆ ಬಡತಾನೆ ಅಂತ ಹೇಳಿದ್ರು. ಮಂತ್ರಿಗಳು ಅಂದಾಗ ಜ್ಞಾಪಕ ಬರುತ್ತೆ. ನಮ್ಮಣ್ಣನೂ ಮಾತನಾಡುವಾಗ ನನ್ನಲ್ಲಿ ಹೇಳ್ಕೊಳ್ತಾ ಇದ್ದ, ಕರ್ಮವೇ ನಮ್ಮದು ರಾಕ್ಷಸರದ್ದು. ಜಲಸಲಿಲ ಸಂಭವ ಬ್ರಹ್ಮ, ಬ್ರಹ್ಮನ ಪುತ್ರರು ನಾವು, ಮಾನಸ ಪುತ್ರರು. ಆ ಬ್ರಹ್ಮ ಮಾನಸ ಪುತ್ರರು ನಾವು, ಪ್ರಜಾಪತಿಯ ಪುತ್ರರು ನಾವು. ಪ್ರಜಾಪತಿ ನಮ್ಮನ್ನ, ಬ್ರಹ್ಮನೇ ಜಲ, ಜಲವೇ ಬ್ರಹ್ಮ, ಜಲದಿಂದಲೇ ಸೃಷ್ಟಿ ಮಾಡಿದಾಗ 2 ಜೀವಗಳು. ಆ 2 ಜೀವಗಳಲ್ಲಿ ನಮ್ಮ ಜೀವದ ಮೂಲ ಪುರುಷ ಕೇಳಿದ, ಕಿಮರ್ಥಂ ಕಿಂ ಕುರ್ವತಾಂ, ಏನು ಮಾಡಬೇಕು ನಾವು? ರಕ್ಷಧ್ವಂ, ಬ್ರಹ್ಮ ಹೇಳಿತ್ತು, ರಕ್ಷಿಸಬೇಕು. ನೀವು ರಾಕ್ಷಸರು ಪೃಥ್ವಿಯನ್ನು ರಕ್ಷಿಸಬೇಕು, ಪಂಚಭೂತಗಳನ್ನು ರಕ್ಷಿಸಬೇಕು, ಪರ್ಯಾವರಣವನ್ನು ರಕ್ಷಿಸಬೇಕು, ರಕ್ಷಿಸಬೇಕು, ಜಲವನ್ನು ರಕ್ಷಿಸಬೇಕು. ನಾವು ರಾಕ್ಷಸರು ರಕ್ಷಾಮಹ ಅಂದ್ವಿ. ಮತ್ತೊಂದು ಜೀವ ಹೇಳಿತು, ವಯಂ ಯಕ್ಷಾಮಹ, ನಾವು ಪೂಜಿಸುತ್ತೇವೆ, ಓಲೈಸುತ್ತೇವೆ. ಸೃಷ್ಟಿಯ ಮೂಲದಲ್ಲಿರುವಂಥ ವಿಪರ್ಯಾಸ. ಪೂಜಿಸುವವರಿಗೆ ದೈವಬಲ, ರಕ್ಷಕರಿಗೆ ಬಾಗಿಲು. ರಕ್ಷಕರಾಗಿ 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 ಬೆಳೆದ ನಮಗೆ ನಮ್ಮ ಮೂಲ ಪುರುಷ ಹುಟ್ಟದ. ನಮ್ಮ ತಾತನ ಮಗ ಸುಕೇಶಿಯ ಮಡದಿ ಸಾಲ ಕಟಂಕಟೆ. ಸುಕೇಶಿಗೆ ಮಗು ಹುಟ್ಟಿದ ತಕ್ಷಣ ಅರ್ಧ ನಿದ್ದೆಯಲ್ಲಿದ್ದೇನೆ, ಅರೆ ನಿದ್ದೆಯಲ್ಲಿದ್ದೇನೆ, ಅರ್ಧ ನಿದ್ದೆಯಲ್ಲಿದ್ದೇನೆ. ಮಸಕು ಕಥಾನಕಗಳು. ಸುಕೇಶಿಗೆ ಹುಟ್ಟಿದಾಗ ಸಾಲ ಕಟಂಕಟೆ, ಯಮನ ಭಗಿನಿ ಭಯ. ಅವಳ ಮಗಳು ಸಾಲ ಕಟಂಕಟೆ ಮಗು ಹುಟ್ಟಿದ ತಕ್ಷಣ ಮಗುವನ್ನು ಬೀದಿಯಲ್ಲಿ ಬಿಟ್ಟು ಕಾಮಕೇಳಿಯಲ್ಲಿ ತೊಡಗಿದವಳು. ರಾಕ್ಷಸ ಸಂತಾನದಕ್ಕೆ ಕಾಮ, ಶರೀರ ಕಾಮ ಮಾತ್ರ ಅಲ್ಲ, ರಕ್ಷಕರಾಗಿ 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 ಬೆಳೆದ ನಾವು ಕಾಮಿಸಲು ಆರಂಭಿಸಿದೆವು. ಉಮಾದೇವಿಗೆ ಪಾರ್ವತಿಗೆ ಕರುಣೆ ಬಂದು ಇನ್ನು ಮುಂದೆ ರಾಕ್ಷಸ ಮಕ್ಕಳು ಹುಟ್ಟಿದಾಗ ಬಲಿಷ್ಠರಾಗಿ ನಡೆದಾಡಲಿ ಅನ್ನುವಂಥ ವರವನ್ನು ಕೊಟ್ಟಳಂತೆ. ಸುಕೇಶಿಯ ಮಕ್ಕಳು ಮಾಲಿ, ಸುಮಾಲಿ, ಮಾಲ್ಯವಂತರು. ಸುಮಾಲಿಯ ಮಗಳು ನಮ್ಮಬ್ಬೆ ಕೈಕಸಿ. ವರಬಲನಿಂದ ಬಲಿಷ್ಠರಾದಂತಹ ನಮ್ಮ ರಾಕ್ಷಸರು. ಏನು ಹೇಳಲಿ? ಕುಂಭಕರ್ಣನ ಯೋಗ ನಿದ್ರೆಯ ಅರಿವು. ಎಲ್ಲರೂ ಅಂದ್ರು ನಿದ್ದೆ ಮಾಡ್ದ. ಯೋಗ ನಿದ್ರೆಯಲ್ಲಿ ನನಗೆ ಬ್ರಹ್ಮಾಂಡದ ವೇದಜ್ಞದ ಅರಿವಾಯಿತು.
ಏನಾಯಿತು ನನಗೆ? ತಪಸ್ಸು ಮಾಡುವಂಥ ಸಂದರ್ಭದಲ್ಲಿ ನಮ್ಮಣ್ಣ ಮನುಷ್ಯರಿಂದ ಮರಣ ಬಂದರೆ ಬರಲಿ, ಮನುಷ್ಯರನ್ನು ತುಚ್ಛೀಕರಣ ಮಾಡದ ನಮ್ಮಣ್ಣ. ನಾನು ವರವನ್ನು ಕೇಳಿದಾಗ ಇಂದ್ರಸ್ಥಾನಂ ನಿದ್ರಸ್ಥಾನಂ ಅಂತ ಕತೆ ಹುಟ್ಟಿತು. ನಾನು ಕೇಳಿದ್ದೆ ನಿದ್ರಾಸ್ಥಾನ. ಅಸಹ್ಯವಾಗಿತ್ತು ಈ ಜೀವನ, ಅಸಹ್ಯವಾಗಿತ್ತು ಈ ರಾಜಕಾರಣದ ಪರಂಪರೆ. ಅದಕ್ಕಾಗಿ ನಿದ್ರಿಸ್ತನಾಗುತ್ತೇನೆ, ಯೋಗಿ ಆಗುತ್ತೇನೆ. ಭೀಕರವಾದ ಆಕಾರ ನನ್ನದು. ಜಗತ್ತಿದೆಯಲ್ಲ, ಹೊರ ಸ್ವರೂಪದಿಂದ ಒಳ ಅಂತರಂಗವನ್ನು ಅಳಿಯುವಂಥ ಜಗತ್ತು. ಹೊರ ಸ್ವರೂಪದಿಂದ ಭೀಕರಾಕಾರ ನನ್ನದು, ರಾಕ್ಷಸಾಕಾರ ನನ್ನದು. ಲಂಕೆಯಲ್ಲಿ ನಮ್ಮಣ್ಣನ ಪತ್ನಿ ಧಾನ್ಯ ಮಾಲಿನಿಯ ಮಗ ಅತಿಕಾಯನನ್ನು ಬಿಟ್ಟರೆ ನಾನೇ ಮಹಾಕಾಯ. ಆ ಕಾಯವನ್ನೇ ಶಕ್ತಿಯನ್ನಾಗಿ ಮಾಡಿಕೊಂಡವನು. ಇದರಲ್ಲಿ ತುಂಟತನ ಆಡಿದ್ದೇನೆ ನಿಜ. ದುರ್ಬಲರ ಮೇಲೆ, ದುರ್ಬಲರ ಮಕ್ಕಳ ಮೇಲೆ ಚೇಷ್ಟೆ ಆಡಿದ್ದೇನೆ ನಿಜ. ಶಕ್ತಿ ಪ್ರಯೋಗವೇ ದುರ್ಬಲರ ಮೇಲೆ. ನಿದ್ರೆಗೆ ಹೋದೆ. ಹಸಿವು, ನನ್ನ ಹಸಿವನ್ನ, ಭೌತಿಕ ಹಸಿವನ್ನ ಜನ ಅಂದ್ರು ಇವನು ಬಂಡಿಬಾಕ, ಇಡೀ ಮಾಂಸವನ್ನ ತಿನ್ನುತ್ತಾನೆ, ಆನೆಗಳನ್ನು ನುಂಗುತ್ತಾನೆ, ಋಷಿಗಳನ್ನು ನುಂಗುತ್ತಾನೆ. ನನ್ನ ಹಸಿವು ಬಳೆ ಭೌತಿಕ ಹಸಿವಲ್ಲ, ನನ್ನದು ಆಂತರಿಕ ಹಸಿವು, ಆಧ್ಯಾತ್ಮಿಕ ಹಸಿವು, ಶಿವಭಕ್ತನ ಹಸಿವು. ಮಿಂದು ಮಣಿಯುಟ್ಟು ಈಶ್ವರಾರ್ಚನೆಯಿಂದ ಕುಳಿತು ಎಲ್ಲವ ತಿಂದನು ಅರೆ ನಿಮಿಷದಲ್ಲಿ ಸವಿಸವಿಯಿಂದ ಜಿಗಿದು. 9 ತಿಂಗಳಾದ ಮೇಲೆ ಮಗು ಹುಟ್ಟುವುದಂತೆ. ಮಗು ಹುಟ್ಟಿದಾಗ ಅದಕ್ಕೊಂದು ಜನ್ಮ, ಅದಕ್ಕೊಂದು ಹೊಸ ಚರ್ಮ. 9 ದಿನ ರಾತ್ರಿ ನಾನು ನಿದ್ದೆ ಅಡನಿದ್ದೆಯಲ್ಲಿದ್ದಾಗ ಮತ್ತೆದ್ದಾಗ ನನಗೆ ಮತ್ತೊಂದು ಜನ್ಮ, ಪುನರ್ಜನ್ಮ, ನಿಜದ ಜನ್ಮ, ಕುಂಭಕರ್ಣನ ಜನ್ಮ. ಕರ್ಣನ ಜನ್ಮ, ಕಿವಿಯ ಜನ್ಮ, ನಮ್ಮ ಕಿವಿಯ ಜನ್ಮ, ಇಡೀ ಜಗತ್ತನ್ನ ಕಿವಿಯ ಮೂಲಕ ಗ್ರಹಿಸುವ ಜನ್ಮ ನನ್ನದಾಯಿತು. ಹಸಿವು ನಿಜ. ನಮ್ಮಣ್ಣ ಚೆಂಡೆ, ಮದ್ದಳೆ, ಬೇರಿ, ನಗಾರಿ, ಆನೆಗಳ ಸದ್ದು ಎಲ್ಲವನ್ನು ತಂದು, ಅತಿಶಯೋಕ್ತಿ ಉಂಟು ಇಲ್ಲಿ. ಇಡೀ ಲಂಕೆ ನನ್ನನ್ನು ಅತಿಶಯೋಕ್ತಿಯಿಂದ ಕಂಡದ್ದು. ಬಡೆದು, ಹೊಡೆದು, ಎಬ್ಬಿಸಿ, ಕೊನೆಗೆ ಎಲ್ಲಿ ಎಬ್ಬಿಸಿದ್ದು ಗೊತ್ತಾ? ಮೂಗಿಗೆ ನೀರು ಹಾಕಿ. ನಾವು ಎಬ್ಬಿಸಬೇಕಾದ್ರೆ ಮೈಗೆ ಬಡಿತೀವಿ, ಕುಲುಕ್ತೀವಿ. ಮೂಗು ಅತ್ಯಂತ ಸೂಕ್ಷ್ಮವಾದ ಸಂವೇದನಾ ಗ್ರಂಥಿಯನ್ನು ಉಳ್ಳದ್ದು. ಆ ಮೂಗಿಗೆ ನೀರನ್ನು ಚಿವುಕಿಸಿದಾಗ, ಮಂತ್ರಿಸಿದ ನೀರನ್ನು, ಬೊಮ್ಮನ ನೀರನ್ನು ಚಿವುಕಿಸಿದಾಗ ನನಗೆ ಎಚ್ಚರಿಗಾದಾಗ ಕಂಡವನು ಯೂಪಾಕ್ಷ, ಸಚಿವ ಯೂಪಾಕ್ಷ. ನನ್ನ ಮುಂದೆ ಎಂತ ಆಹಾರ! ಸ್ವಾಮಿಗೆ ಸಣ್ಣಕಿಯನು ನೇಮಗೆ ಕಡುಬು ಎಣ್ಣೆ ಗೂರಿಗೆಯ ಹೋಳಿಗೆಯೂ ಅತಿರಸವ ಕುಕಿನೂನೆ ಕಟ್ಟುಗೆಯ ಪರಡಿ ಪಾಯಸವ ತುಪ್ಪದಲ್ಲಿ ಹುರಿದ ಕಾಲಿಲಪ ತುಂಗುಳಿಯ ಅಪ್ಪ ಬಂದಾಯ ಬಾಳುಕವ ಸೆಣ್ಣಿಗೆಯ ಕಸನ ಗೊರಗದ ವಿಧವ ಕುದುರೆಗಳ ಬಿಲ್ದಾಗ ಬದಲು ಒತ್ತೊಮ್ಮೆ ಸಾವಿರದ ನೂರೊಂದು.
ಮದ್ದಳೆ ಸಂಗೀತ, ಇದರ ಜೊತೆಗೆ ಪಂಚಭಕ್ಷ ಪರಮಾನ್ನ, 5 ಭಕ್ಷ್ಯಗಳು, 5 ಪಾಯಸಗಳು, 5 ರಸಗಳು, 5 ಭೋಜ್ಯಗಳು, 5 ವ್ಯಂಜನಗಳು. ನಮ್ಮಣ್ಣನಿಗೆ ಗೊತ್ತಿಲ್ಲವೇ? ನಾನು ಅವನಿಗೆ ಪ್ರಿಯನಾದವನೇ. ಮೊದಲು ನನ್ನ ಮುಂದೆ ಇಟ್ಟದ್ದು ಅತ್ಯಂತ ಸ್ವಾದಿಷ್ಟವಾದಂತಹ ಸಸ್ಯಾಹಾರ. ಅದು ತಿಂದು ತೃಪ್ತನಾದಾಗ ತೃಪ್ತಿಯಲ್ಲಿ ಬಂತು ನನಗೆ ಹಸಿವಿಗೆ, ಬಂತು ಮಾಂಸಗಳು. ಅರಿಯದೆ ನನಗೆ ಆ ಮಾಂಸದ ಮುದ್ದೆಗಳ ಮುಂದಿದ್ದಂತಹ ಸಂಕೇತಗಳು. ಸೋತಿದ್ದೇವೆ ಯುದ್ಧದಲ್ಲಿ, ಸಾಯುತ್ತಿದ್ದೇವೆ ಯುದ್ಧದಲ್ಲಿ. ಯುದ್ಧಕ್ಕೆ ಬಾರದ ಕುದುರೆಗಳ ಮಾಂಸ ನನ್ನ ಮುಂದೆ, ಯುದ್ಧದಕ್ಕೆ ಬಾರದ ಮುದಿ ಆನೆಗಳ ಮಾಂಸ ನನ್ನ ಮುಂದೆ, ಯುದ್ಧರಂಗದಿಂದ ಅರ್ಧ ಸತ್ತು ಓಡಿದ ಕತ್ತೆಗಳ ಮಾಂಸ ನನ್ನ ಮುಂದೆ. ತಿಂದೆ ತಿಂದೆ. ಒಂದು ಸಲ ಮಾಂಸ ತಿಂದರೆ ಎಲ್ಲವೂ ಒಂದೇ. ಆ ಮಾಂಸಕ್ಕೇನಾದರೂ ವ್ಯತ್ಯಾಸ ಇದೆಯೇನು? ಈ ಮಾಂಸ ಆ ಮಾಂಸ, ಈ ಮಾಂಸ ಆ ಮಾಂಸ. ಮಾಂಸವನ್ನು ಭೋಕ್ಷಿಸಿದೆ. ಪೇಯಗಳು, ಎಂತೆಂಥ ಪೇಯಗಳು! ಅತ್ಯಂತ ಸ್ವಾದಿಷ್ಟವಾದಂತಹ ಪೇಯ ಮೈರೇಯಕ ಪೇಯ. ಶುದ್ಧ ಆಮ್ಲ ನೆಲ್ಲಿಕಾಯಿಯಿಂದ ಮಾಡಿದ ಮೈರೇಕ. ಇಕ್ಷ್ವಾಕು ಪೇಯ ಕಬ್ಬಿನ ರಸದಿಂದ ಮಾಡಿದ್ದು. ಜವಪೇಯ ಭತ್ತದಿಂದ ಮಾಡಿದ್ದು, ಹಣ್ಣುಗಳಿಂದ ಮಾಡಿದ್ದು. ಆಹ ಆಹ ಆಹ! ಕುಡಿದು ಖುಷಿಯಾದವರಿಗೆ ಕುಡಿತ ಅಂತೀವಿ ನಾವು. ಕುಡಿತೀರ ನೀವು? ಕುಡಿಯೋದಂದ್ರೆ ಏನು? ಆದ್ರೆ ಕುಂಭಕರ್ಣ ಕುಡಿಯೋದು ಶುದ್ಧವಾದಂತಹ ಪೇಯಗಳನ್ನ ಕುಡದೆ. ಈ ಶರೀರಕ್ಕೆ ಬೇಕು. 6 ತಿಂಗಳ ಕಾಲ ಉಣ್ಣುತ್ತಾನೆ ಅಂದ್ರೆ 6 ತಿಂಗಳ ಕಾಲ ಉಂಡದ್ದನ್ನು ಜೀರ್ಣಿಸುವ ಶಕ್ತಿ, ಆ ಯೋಧ ಶಕ್ತಿ, ಆ ಶೌರ್ಯ ಕುಂಭಕರ್ಣನಿಗೆ ಇಲ್ವೇ? ಇದೆ. ಯೂಪಾಕ್ಷನಿಗೆ ಕೇಳಿದೆ, ಯೂಪಾಕ್ಷ, ಏನು ಹದನು? ಯಾಕೆ ಕರೆದ ನನ್ನನ್ನ? ಏನು ಚಿಂತೆ? ಕಿಮರ್ಥೇ ಭಯಂ? ಯಾರಿಂದ ಭಯ ನಮ್ಮಣ್ಣನಿಗೆ? ನನಗೆ ಅರಿಯೋದೇ ಅದು ರಾಘವನಿಂದ ಅಂತ. ಆದ ಕಾರಣ ಹೇಳಿದೆ, ಇಲ್ಲ, ಬರುವುದಿಲ್ಲ ಅಣ್ಣನಲ್ಲಿಗೆ. ಮೊದಲು ರಾಘವಂ ಹತ್ವ, ರಾಘವನನ್ನ ಕೊಂದು ಆ ಬಳಿಕ ನಾನು ಅಣ್ಣನ ಚರಣಗಳ ಬರಿ ಬರುತ್ತೇನೆ. ಇಲ್ಲ ಇಲ್ಲ, ನಿಮ್ಮಣ್ಣ ನೋಡಬೇಕಂತೆ. ನಮ್ಮಣ್ಣ ನನ್ನನ್ನು ನೋಡಬೇಕಾಗಿದ್ರೆ, ಇಷ್ಟು ದಿನ ನನ್ನನ್ನು ನೋಡದ ಅಣ್ಣ, ಇಷ್ಟು ದಿನ ನನ್ನನ್ನು ಕೇಳದ ಅಣ್ಣ, ಇವತ್ತು ನನ್ನನ್ನು ನೋಡಬೇಕಾದ್ರೆ ಆ ನೋಟಕ್ಕೆ ಏನೋ ಇರಬೇಕು, ನೋಟಕ್ಕಿರಬೇಕು. ಅಣ್ಣನ ಬಳಿ ತೆರಳುತ್ತೇನೆ. ಏನೇ ಆಗಲಿ ಏಕಗರ್ಭ ಸಂಜಾತರು. ನಮ್ಮ ಗರ್ಭದ ಬಗ್ಗೆ ಬಂದಾಗ ರೋಷಿಸಲೇ ದುಃಖಿಸಲೇ. ನಮ್ಮಪ್ಪ ವಿಶ್ವವಸು, ನಮ್ಮಪ್ಪ ಬ್ರಾಹ್ಮಣ ವಿಶ್ವವಸು, ನಮ್ಮಬ್ಬೆ ಕೈಕೆಸಿ. ಸಹಜವಾಗಿ ನಮ್ಮಮ್ಮ ಕೈಕೆಸಿಗೆ, ಸುಮಾಲಿಗೆ, ನಮ್ಮ ಅಜ್ಜಯ್ಯ ಸುಮಾಲಿಗೆ ಲಂಕೆಯನ್ನ ನಿರ್ಮಿಸಿದ್ದು ರಾಕ್ಷಸ ವಂಶ. ಲಂಕೆಯನ್ನು ನಿರ್ಮಿಸಿದ ರಾಕ್ಷಸ ವಂಶ ಪ್ರಬಲವಾಗಿ ಬಲಿಷ್ಠವಾಗಿ ಸ್ವರ್ಗಕ್ಕೂ ದಾಳಿ ಇಟ್ಟಾಗ ವಿಷ್ಣು ಶಕ್ತಿ ಬಂದು ರಸಾತಳಕ್ಕೆ ಪಾತಾಳಕ್ಕೆ ಓಡಿಸಿ ಮಾಲಿಯನ್ನ ಕೊಂದದ್ದು. ಸುಮಾಲಿ ಮತ್ತು ಮಾಲ್ಯಮಂತ್ರರು ರಸಾತಳಕ್ಕೆ ಹೋದದ್ದು. ಬಳಿಕ ಸುಮಾಲಿ ಲಂಕೆ ಹೇಗಿದೆ ಅಂತ ನೋಡಕ್ಕೆ ಬಂದದ್ದು. ಅಲ್ಲಿರುವ ವೈಭವವನ್ನು ನೋಡಿದ್ದು. ಅಲ್ಲಿ ವಿಶ್ವವಸು ನಮ್ಮ ಅಪ್ಪನ ಮೊದಲನ ಪತ್ನಿ ಗಂಧರ್ವ ಯಕ್ಷಿಣಿ ದೇವವರ್ಣಿನಿಂದ ಹುಟ್ಟಿದ ಕುಬೇರನ ಸಂಸ್ಥಾನ, ಕುಬೇರನ ಆಳ್ವಿಕೆಯನ್ನು ನೋಡಿ ಅಸೂಯೆ ಅನ್ನಕ್ಕಾಗತ್ತೆ. ಅದನ್ನ ನಮ್ಮ ಹಕ್ಕಲ್ವೇ? ಅಬ್ಬೆ ಹೇಳಿದಳು, ಅಜ್ಜಯ್ಯ ಹೇಳಿದ, ಅದು ನಮ್ಮದಾಗಬೇಕು. ಅದಕ್ಕಾಗಿ ಅಬ್ಬೆಯನ್ನ ಕಳಿಸಿ ಪುತ್ರಾಕಾಂಕ್ಷಿಯಾಗಿದ್ದೇನೆ ನಾನು, ಮಕ್ಕಳನ್ನು ಕರುಳಿಸು. ಪುತ್ರಾರ್ಥೆ
ಪುತ್ರಾರ್ಥಿಯಾಗಿ ಬರುವಂಥ ಹೆಣ್ಣನ್ನು ತಿರಸ್ಕರಿಸಬಾರದು ಅನ್ನುವುದು ಶಾಸ್ತ್ರ ನಮ್ಮ ಕಾಲದ್ದು. ಆಗ ನಾವು ಹುಟ್ಟಿದೆವು 4 ಮಂದಿ, ಆದರೆ ನಮ್ಮಪ್ಪ ವಿಶ್ವವಸು ಮುನಿ ಅಕಾಲದಲ್ಲಿ ಕೂಡಿದ್ದೀಯ, ನಿನಗೆ ರಾಕ್ಷಸರು ಹುಟ್ಟುತ್ತಾರೆ ಅಂದಾಗ ಅಕಾಲದಲ್ಲಿ ಕೂಡಿದ್ದು ಅವನಿಗೆ ನೆನಪಿಲ್ಲವೇ? ಕರ್ಮವೇ ಇದು, ರಾಕ್ಷಸರ ಕರ್ಮವೇ ಇದು. ರಾವಣ ಅರಚಿಕೊಂಡು ಹುಟ್ಟಿದನಂತೆ, ನಾನು ಕಿರಿಚಿಕೊಂಡು ಹುಟ್ಟಿದನಂತೆ, ಶೂರ್ಪನಖೆಯ ಉಗುರುಗಳು ದಪ್ಪವಂತೆ, ವಿಭೀಷಣ ನನ್ನಂಥ ಮಗನಂತೆ. ನಡೆಯಿತು, ಶಕ್ತಿ ಬಲ ಎಲ್ಲ ಬೆಳೆಸಿಕೊಂಡ್ವಿ. ನಮ್ಮಣ್ಣನ ಬಗ್ಗೆ ನನಗೆ ಅನುಕಂಪವೋ, ಪ್ರೀತಿಯೋ, ಜಿಗುಪ್ಸೆಯೋ, ತಾತ್ಸಾರವೋ, ದೈವೀಭಾವವೋ ಅರಿಯದು. ಲಂಕೆ ಎಷ್ಟು ಸಂಕೀರ್ಣವೋ ಕುಂಭಕರ್ಣ ಅಷ್ಟೇ ಸಂಕೀರ್ಣ. ನನ್ನ ಒಡಲಾಟದ ನೋವನ್ನು ಯಾಕೆ ಹೇಳಿಕೊಳ್ಳುವುದು? 9ನೆಯ ದಿನ ಎದ್ದಿದ್ದೇನೆ, ಇದು ಒಂದು ಸಂಕೇತ. ಪಡೆ ಕಳಚಿಕೊಂಡಿದ್ದೇನೆ, ಇದು ಒಂದು ಸಂಕೇತ. ಹೋಗುತ್ತೇನೆ ಅಣ್ಣನ ಹತ್ರ ಹೋಗಿ, ಅಣ್ಣಯ್ಯ ಅದೇನೇನು ವಿಧಿಯಿಂದ ಬಹಳ ವಿಚಿತ್ರ ಯೋಗದೊಳಗಿದ್ದು ಎಚ್ಚರಿಕೆ. ಕಿಮರ್ಥಂ, ಯಾಕಾಗಿ ನನ್ನ ನೆಬ್ಬಿಸಿದ್ಯಾ ಅಣ್ಣ? ಕಿಂ ಭಯಂ, ಏನು ಭಯ ನಿನಗೆ? ಲಂಕಾಧಿಪತಿ ನೀನು. ಚದರಿ ಹೋಗಿದ್ದಂತಹ ಅನೇಕ ರಾಕ್ಷಸ ಗಣಗಳನ್ನ, ದೈತ್ಯರು, ದಸ್ಯುಗಳು, ಕಾಲಕೇಯರು ಅವರನ್ನೆಲ್ಲ ಒಟ್ಟಾಗಿ ಸೇರಿಸಿ ಮಹಾಬಲಿಯ ಬಳಿಕ ಲಂಕಾಧಿಪತಿಯಾಗಿ ಮೆರೆದಂಥ ಓ ನನ್ನ ಅಣ್ಣ ಲಂಕೇಶ್ವರ, ಯಾಕೆ ನಿನಗೆ ಭಯ? ನಿನ್ನ ಮುಖ ತಗ್ಗಿ ಹೋಗಿದೆ, ಬಾಡಿ ಹೋಗಿದೆ. ಯಾಕೆ ನಿನಗೆ ಭಯ? ಯಾರಿಂದ ಭಯ? ಏನು ಭಯ ಅಣ್ಣ ನಿನಗೆ? ಕುಂಭಕರ್ಣನೇ ನಿನ್ನ ನಂಬಿನ ಜಯವನ್ನು ಲೆಪ್ಪಿಸಿಗೆನು ಮುಂಬರಿದೈ ತಂದ ದಶರಥ ಸುತನಿಂದ, ಮುಂಬರಿದೈ ತಂದ ದಶರಥ ಸುತನಿಂದ ಇಂದಿಲ್ಲ ನಮಗೆಂದು ತಿಳಿದು ಕುಂಭಕರ್ಣನೇ ಹೀಗೆ ಬಾ. ನಿನ್ನನ್ನು ಆಲಂಗಿಸಿ ತಪ್ಪಿಕೊಳ್ಳುವುದಕ್ಕೆ ನನ್ನ 20 ಕೈಗಳು ಕಡಿಮೆಯಾದವು ತಮ್ಮ. ಅಯ್ಯೋ, ಎಷ್ಟೋ ಕಾಲದಿಂದ ನಿದ್ರಿಸಿದವನು ನೀನು. ನಿನ್ನ ಜೊತೆ ಒಂದು ಕೂಟ ಮಾಡಬೇಕು, ಒಂದು ಹೊಸ ಊಟ ಹೂಡಬೇಕು ಅಂತ ಕನವರಿಸ್ತಾ ಇದ್ದವನು. ಹೌದು, ನಂಬಿದೆ ನಿನ್ನ ಕುಂಭಶ್ರವಣ. ನಾನು ನಾನಾಗಿಯೇ ಇರಬೇಕು, ನೀನು ನೀನಾಗಿಯೇ ಇರಬೇಕು. ಹೌದು, ನಾ ಅನ್ನುವುದರ ಅರ್ಥವೇ ಅದಂತೆ. ನಾ ಅಂದರೆ ನಕಾರ, ನಾನು ಅಂದರೆ ನೀನಲ್ಲ ಅಂತೆ ಅಷ್ಟೇ ಅರ್ಥ. ಹಾಗಾಗಿ ರಾವಣನಿಗೆ ರಾವಣನದ್ದೇ ಆದ ಸ್ಥಾನ, ಕುಂಭಕರ್ಣನಿಗೆ ಕುಂಭಕರ್ಣನದ್ದೇ ಆದ ಸ್ಥಾನ ಇದೆ. ಇಲ್ಲಿಯವರೆಗೆ ರಾಮರಾವಣರ ಯುದ್ಧದಲ್ಲಿ ಏನೇನೆಲ್ಲ ನಡೆದಿದೆ ಅನ್ನುವುದು ನಿನಗೂ ಸ್ಪಷ್ಟವಾಗಿ ಗೊತ್ತಲ್ಲ. ಸೀತೆಯ ನೆವನದಿಂದ
ರಾಮ ರಾವಣರ ಮಧ್ಯೆ ಒಂದು ಯುದ್ಧ ನಿರ್ಮಾಣ ಆಗಿದೆ. ತಮ್ಮ, ಅಣ್ಣ, ರಾವಣ ಮಾಡಿದ್ದೆಲ್ಲ ತಪ್ಪು, ರಾಮ ಮಾಡಿದ್ದೆಲ್ಲ ಸರಿ ಎನ್ನುವ ಒಂದು ಭಜಕ ವರ್ಗವೇ ಇತ್ತೀಚೆಗೆ ಸೃಷ್ಟಿಯಾಗಿದೆ. ಸಹಜವಾಗಿ ರಾಮ ಹುಟ್ಟುವ ಕಾಲಕ್ಕೆ 3 ಲೋಕಗಳನ್ನ ನಡುಗಿಸಿದವನು ರಾವಣ. ಚತುರ್ದಶ ಭುವನ ದಲ್ಲಣ ಅಂತ ಅನ್ನಿಸಿಕೊಂಡು ಸ್ವರ್ಗಲೋಕವನ್ನು ಸೂರೆಗೊಂಡು ಸ್ವರ್ಣಲಂಕೆಯನ್ನು ಸ್ಥಾಪಿಸಿದವನು ರಾವಣ. ರಾವಣ ಮಾಡಿದ್ದೆಲ್ಲ ತಪ್ಪು ಅಂತಾದ್ರೆ ಆ ದೇವರಿಗೆ ಮೊದಲೇ ಬರುವುದಕ್ಕಾಗುವುದಿಲ್ವ? ತನ್ನ ರಾಜ್ಯವನ್ನು ಕಳೆದುಕೊಂಡು, ಅಪ್ಪನನ್ನು ಕಳೆದುಕೊಂಡು, ಇದ್ದ ಏಕೈಕ ಮಡದಿಯನ್ನ ಕಳೆದುಕೊಂಡು, ಸೀತೆಯನ್ನು ಕಳೆದುಕೊಂಡು, ಮರ ಕಲ್ಲುಗಳನ್ನ ನೋಡಿ ಅಳುತ್ತ ರಾವಣನನ್ನು ಕೊಲ್ಲುವ ಪರಿಸ್ಥಿತಿ ಬೇಕಿತ್ತೇನೋ ಅವನಿಗೆ? ಆದರೆ ನನಗೆ ಆಶ್ಚರ್ಯ ಆಗುವುದು ಒಂದು, ರಾಮನನ್ನು ತಡೆಯುವುದಕ್ಕೆ ರಾವಣನಿಗಿರುವ ಒಂದು ದೊಡ್ಡ ಕಾರಣ ಉಂಟು ತಮ್ಮ. ಅದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಉತ್ತರದಿಂದ ಬಂದ ಈ ಆರ್ಯರಿಗೆಲ್ಲ ಬೇರೆ ಯಾವ ಸಂಸ್ಕೃತಿಯು ಉಳಿಯಬಾರದು, ಬೇರೆಲ್ಲವೂ ತುಚ್ಛ ಅನ್ನುವ ಒಂದು ಭಾವನೆ ಉಂಟು ನೋಡು. ನಮ್ಮದು ಏಕದೇಶ, ಏಕಪ್ರಭುತ್ವ, ಒಬ್ಬಳೇ ಹೆಂಡತಿ. ನಮ್ಮದು ಅದಿಲ್ಲ. ವಾನರರೆಲ್ಲ ಸಾಯಬೇಕು, ಭಲ್ಲೂಕಗಳು ನಿರ್ನಾಮವಾಗಬೇಕು, ರಾಕ್ಷಸರು ಸಾಯಬೇಕು. ಆರ್ಯರಾದ ನಾವು ಮಾತ್ರ ದೇಶವನ್ನ ಆಳಬೇಕು ಅನ್ನುವ ಹುನ್ನಾರವನ್ನ ಹೂಡಿಕೊಂಡು ಬಂದವನಿದ್ದಾನೆ ರಾಮ. ವಾಲಿಯನ್ನು ಕೊಲ್ಲುವ ಸಮಯದಲ್ಲಿ ಒಂದು ಮಾತನ್ನಾಡಿದನಂತೆ, ಎಲ್ಲಿಯವರೆಗೆ ಸೂರ್ಯರಶ್ಮಿ ಬೀಳುವುದೋ ಅಲ್ಲಿಯವರೆಗೆ ಸೂರ್ಯವಂಶದ ಅಧಿಕಾರ ಉಂಟು ಅಂತ. ಅವರ ಅಧಿಕಾರಕ್ಕೆ ಧಿಕ್ಕಾರ ಇರಲಿ. ದಕ್ಷಿಣದ ನಾವು ಎಷ್ಟು ಸಶಕ್ತರು, ನಮ್ಮಲ್ಲಿ ಎಂತ ಸಂಸ್ಕೃತಿ ಉಂಟು ಅನ್ನುವುದನ್ನು ಪ್ರತಿಷ್ಠಾಪಿಸಿದವನು ಲಂಕೆಯ ರಾವಣ. ಅಣ್ಣ ತಮ್ಮ, ಅಷ್ಟು ಮಾತ್ರ ಅಲ್ಲ, ನಡೆದ ಯುದ್ಧದಲ್ಲಿ ನನಗೆ ಸ್ವಲ್ಪ ಸೋಲಾಗಿರಬಹುದು, ಅವನ ಕೈ ಮೇಲಾಗಿರಬಹುದು. ಆದ್ರೆ ತಮ್ಮಂದಿರಿದ್ದಾರಲ್ಲ, ಅದನ್ನು ಯೋಚಿಸಬೇಕು. ತಾನು ಮಾಡಿದ ಕೆಲಸಕ್ಕೆ ತಮ್ಮಂದಿರಿದ್ದಾರೆ. ತಮ್ಮ, ನಾನು ಮಾಡಿದ ಕೆಲಸ ಅಂತಲ್ಲ, ಯೋಚನೆ ಮಾಡಿ ನೋಡು. ವಾಲಿಗೆ ಸಹಾಯಕನಾಗಿ ನಿಲ್ಲಬೇಕಾದ ಸುಗ್ರೀವ ತಮ್ಮ ಏನು ಮಾಡಿದ? ಮಾಯಾವಿಯನ್ನು ಕೊಲ್ಲುವುದಕ್ಕೆ ಅಂತ ಗುಹೆಯ ಒಳಗೆ ಪ್ರವೇಶಿಸಿದ ವಾಲಿ ಸುಗ್ರೀವನಿಗೆ ಹೇಳಿದ, ತಮ್ಮ ಎಲ್ಲೂ ಹೋಗಬೇಡ, ಮಾಯಾವಿಯನ್ನು ಕೊಂದು ಬರುತ್ತೇನೆ ಅಂತ. ಅದೊಂದು ಕಥಾನಕ. ತಮ್ಮ, ಮಾಯಾವಿ ಸತ್ತನೋ ವಾಲಿ ಸತ್ತನೋ, ವಾಲಿಯ ದೇಹವನ್ನು ನೋಡಲೇ ಇಲ್ಲ ಸುಗ್ರೀವ. ಬಂದು ಅರಮನೆಯಲ್ಲಿ ಕೂತು ಪಟ್ಟಾಭಿಷಿಕ್ತನ ಮಾಡಿದ. ಅಣ್ಣನಿಗೆ ಮೋಸ ಮಾಡಿದ ಸುಗ್ರೀವ. ರಾಮ ಹೇಳಿದ ಲಕ್ಷ್ಮಣನಿಗೆ, ರಾಕ್ಷಸರ ಕಪಟ ಉಂಟು ಲಕ್ಷ್ಮಣ, ಸೀತೆಯ ಜೊತೆಗೆ ಇರಬೇಕು ನೀನು, ಸೀತೆಯನ್ನು ಅತ್ತಿಗೆಯನ್ನು ಬಿಟ್ಟು ಬರಬೇಡ ಲಕ್ಷ್ಮಣ ಅಂತ ಹೇಳಿದ. ಏನು ಮಾಡಿದ ಲಕ್ಷ್ಮಣ? ಸೀತೆಯನ್ನು ಬಿಟ್ಟು ರಾಮನನ್ನು ಹುಡುಕುತ್ತಾ ಬಂದ. ರಾಮನಿಗೆ ಮೋಸ ಮಾಡಿದ ಲಕ್ಷ್ಮಣ. ತಮ್ಮ ಕುಂಭಕರ್ಣ, ನನ್ನ ತಮ್ಮ, ರಾವಣನಿಗೆ ಮೋಸ ಮಾಡಬೇಡವಪ್ಪ. ಅಣ್ಣ 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 ಮೃಗಬ ಮುಂದೊಂದಿನಿ ಅಗಲಿಸಿ ರಾಮನ ಬಗೆದು ಸೀತೆಯ ಕದ್ದು ತಂದೆ ಅಣ್ಣ. ಕದ್ದು ತಂದೆ ಸೊಗಸೆದು ಬುದ್ಧಿಗೆ ನನ್ನ ಮದಿಯನೂರ, ಸೊಗಸೆ ದುರ್ಬುದ್ಧಿಗೆ ನನ್ನ ಮದಿಯನೂರ, ಹೋಗಿಸಿದ ದಾದುದಿ ಬಯಗೆ, ಸೊಗಸ ದುರ್ಬುದ್ಧಿಗೆ ನನ್ನ ಮದಿಯನು ಹೋಗಿಸಿದಂತುದಿ ಬಯಗೆ. ಮುಂದೊಡ್ಡಿ ನಿನಗದೀಸಿ ರಾಮನ ಬಗೆದು ಸೀತೆಯ ಕದ್ದು ತಂದೆ ಅಣ್ಣ.
ಬಗೆಸಿದಂತ ಬಯಕೆ ಮೃಗವ ಮುಂದೊಡ್ಡಿನಿ ಅಗಲಿಸಿ ರಾಮನ ರಾಮನ ಅಣ್ಣ ತಮ್ಮ 10 ತಲೆ 20 ಕೈ ಹ್ಮ್ ಆಲಂಗಿಸಿಕೊಳ್ಳಬೇಕು. ಹೌದು. ನಿನಗಿರೋದು ಒಂದೇ ಕೈ, ನಿನ್ನ 10 ತಲೆಯೂ ವ್ಯರ್ಥ. ಹ್ಮ್ ಏಕಶಿರವಾದರೂ ಇದೆಯೇ, ಆ ಶಿರದೊಳಗಿರುವ ಮೆದುಳು ಇದೆಯಲ್ಲ, ಅದು ರೋಗ ಪೀಡಿತವಾಗಿದೆ. ಕ್ಷಮಿಸು. ನಿನ್ನ ಓರಗೆಯವನಲ್ಲ, ನಿನ್ನ ಸಹಜೀವಿ ನಾನು. ನಿನಗಾಗಿ ಪ್ರಾಣ ಕೊಡೋವನು ನಾನು, ಕುಂಭಕರ್ಣ. ಏನಂದೆ ನೀನು? ರಾಮ ಲಕ್ಷ್ಮಣ ರಾಮನಿಗೆ ಮೋಸ ಮಾಡಿದ. ಸುಗ್ರೀವ ಅವನ ಅಣ್ಣನಿಗೆ ಮೋಸ ಮಾಡಿದ. ಅಧಿಕಾರದಲ್ಲಿರುವಂಥ ನಿನಗೆ ಎಲ್ಲವನ್ನೂ ಬಲದಿಂದ ಗೆಲ್ಲುತ್ತೇನೆ, ಬಲೋ ಹಿ ಶ್ರೇಷ್ಠ ಅಂದಿರುವಂಥ ನಿನಗೆ ಆ ಬಲದೆದುರು ಎಲ್ಲವೂ ಮರೆತು ಹೋಗಿದೆ. ಕಥಾನಕಗಳು ಮರೆತು ಹೋಗಿವೆ. ಅದೇ ವಾಲಿ ನಿನ್ನನ್ನು ಕಟ್ಟಿಕೊಂಡು ಹೋಗಿ ಮರಕ್ಕೆ ಕಟ್ಟಿ ನೀನಾರು ಅಂದದ್ದು ನಿನಗರಿಯದು. ಹೈಹಯರಾಜ ಕಾರ್ತವೀರ್ಯಾರ್ಜುನ ಸೆರೆಯಲ್ಲಿದ್ದಾಗ ಪೌಲಸ್ತ್ಯ ನಮ್ಮ ಅಜ್ಜ ಬಿಡಿಸಿದ್ದು ನಿನಗರಿಯದು. ನಿನ್ನ ಮಗ ತೀರೋದ್ಯಾತ್ತ ನಾಯಕ ಇಂದ್ರಜಿತು ಇಂದ್ರನನ್ನ ಮುರಿದಾಗ, ನಿನ್ನನ್ನು ಇಂದ್ರ ಕಟ್ಟಿಕೊಂಡು ಹೋದಾಗ, ಆನೆಯಲ್ಲಿ ಕಟ್ಟಿಕೊಂಡು ಹೋದಾಗ ಐರಾವತದ ದಾಡೆಯನ್ನು ಮುರಿದವನು ನಾನು. ಆಗ ಗೆದ್ದ ಮೇಲೆ ಇಂದ್ರಜಿತು ಹೇಳಿದ್ದುಂಟು, ತಾತ ರಣಕರ್ಮಂ ನಿವರ್ತಯತು, ರಣಕರ್ಮವನ್ನು ಬಿಟ್ಟು ಬಿಡು, ಹೋಗು ಲಂಕೆಗೆ, ಲಂಕೆಯನ್ನು ಭುಜಿಸು. ನೀನು ಸೀದಾ ಹೋದದ್ದು ಕೈಲಾಸಕ್ಕೆ, ಶಿವನನ್ನು ಅರ್ಚಿಸೋದಕ್ಕಲ್ಲ. ಶಿವನನ್ನು ನೋಡಿದ ನೀನು ಪಾರ್ವತಿ ತನಗೆ ಬೇಕು. ಬಳಿಕ ವೇದವತಿ, ಬಡಪಾಯಿ, ನಾರಾಯಣೀ ಸ್ತ್ರೀ. ಆ ನಾರಾಯಣೀ ಸ್ತ್ರೀ ಕೇಶವನ್ನು ಮುಟ್ಟಿದೆ, ಬರುತ್ತೀಯ ಅಂತ ಕರೆದಲ್ಲ, ಕೇಶವನ್ನು ಮುಟ್ಟಿದೆ. ಕಲುಷಿತವಾದ ಕೇಶವನ್ನು ಕತ್ತರಿಸಿದಳು, ಕೈಯಿಂದ ಬೆಂಕಿಗೆ ಹಾಕಿದಳು. ನನ್ನಂಥ ಒಬ್ಬಳು ಹೆಣ್ಣು ನಿನ್ನ ಮರಣಕ್ಕೆ ಕಾರಣ ಆಗ್ತಾಳೆ ಎಂದು ಶಾಪವಿತ್ತಲು. ತಪಸ್ಸು ಮಾಡುತ್ತಿದ್ದಂಥ ಅನರಣ್ಯ ಇಕ್ಷ್ವಾಕು ವಂಶಸ್ಥ, ಅವನಿಂದ ಶಾಪಗ್ರಸ್ತನಾದೆ. ನಂದಿಯಿಂದ ಶಾಪಗ್ರಸ್ತನಾದೆ. ಕೈಲಾಸದ ಕೆಳಗಡೆ ಕೈಯನ್ನು ಕೊಟ್ಟು ರವ 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 ಅತ್ತು ರಾವಣನಾಗಿ ಬಳಿಕ ನೀನು ಕಪಿಮೂತಿಯವ ಅಂತ ಹೇಳಿದಾಗ ವನನರ ಕುಲದ ವಾನರ ಪೂಜಕ ಕುಲಜರು ನಮ್ಮಲ್ಲಿ ಬಂದರು. ಅಣ್ಣ, ರಂಭೆ, ನಳಕೂಬರ, ಒಂದು ಕಾಲದಲ್ಲಿ ನೀನು ಧರ್ಮಜ್ಞನಾಗಿದ್ದೆ. ಸುಮಾಲಿ ಬಂದು ನೀನು ಶಕ್ತಿವಂತನಾದರೂ ಕೂಡ ಲಂಕೆಯನ್ನು ವಾಪಸ್ ತಗೋ ಅಂತ ಹೇಳುವಾಗ ನಮ್ಮಣ್ಣ ಕುಬೇರ ಬೇಡ ಅಂದವನು ಮಾವ ಪ್ರಹಸ್ತಾದಿಗಳ ವಂಚನೆಯ ಬಟ್ಟಂಗಿಗಳ ಮಾತುಗಳಿಗೆ ಸಿಕ್ಕಿ ಧೂಮ್ರಾಕ್ಷ ಮಹೋದರ ಇಂಥವರ ಮಾತುಗಳಿಗೆ ಸಿಕ್ಕಿ ನೀನು ಏನಾದೆ? ನಳಕೂಬರ, ಕುಬೇರನ ಮಗ, ನಮಗೆ ಸಂಬಂಧಿ. ರಂಭೆಯ ಸಂದರ್ಭ ಬಂದಾಗ ನಾನು ನಳಕೂಬರನ ಬಳಿಗೆ ಹೋಗ್ತಾ ವೇಶ್ಯೆಗೆ ಯಾವ ಪತಿವೃತತ್ವ ಅಂದೆ. ಅಣ್ಣ, ಕಥಾನಕ ಗೊತ್ತಿಲ್ಲವೇ? ನಿನ್ನ ಸ್ಥೈರ್ಯವನ್ನು ನಾನು ಇಳಿಸೋದಕ್ಕೆ ಹೇಳ್ತಾ ಇಲ್ಲ, ನಿನ್ನ ಮನಸ್ಸಿನ ಒಳಗಡೆಯ ಕನ್ನಡಿ ತೆರೆಯಲಿ ಅಂತ ಹೇಳ್ತಾ ಇದ್ದೀನಿ. ಕೊಳಚೆಯಾದಂಥ ನದಿ ನೀರಿನಲ್ಲಿ ಮದ್ದಾನೆ ಒಂದು ಕ್ರೀಡಿಸಿದ ಹಾಗೆ ನೀನು ಬಂಡೆಯ ಮೇಲೆ, ರಂಭೆಯ ಮೇಲೆ ಕ್ರೀಡಿಸಿದೆ ಅನ್ನುವುದನ್ನು ನಮ್ಮ ರಾಕ್ಷಸ ಸಂತಾನ ಮಾಲ್ಯವಂತ ಅಜ್ಜಯ್ಯ ಹೇಳಿದ್ದು. ಅಣ್ಣ, ಸೀತೆಯನ್ನು ಕಪಟದಲ್ಲಿ ಮುಖಾಮುಖಿಯಾಗಿ ತಾರದೆ ಸನ್ಯಾಸಿಯಾಗಿ ಸನ್ಯಸ್ತ ನಾನು
ಭಿಕ್ಷಾಂ ದೇಹಿ. ನನಗೆ ಕಾಡಲ್ಲಿ ಎಲ್ಲೆಲ್ಲ ಮರಗಳಲ್ಲಿ ಕಾಣುತ್ತಾನೆ ರಾಮ ಎನ್ನುವಂಥ ಮಾರೀಚನನ್ನ ಕೊಲ್ಲುತ್ತೇನೆ ಅಂತ ಕಳಿಸಿ ಸೀತೆಯನ್ನು ಅಪಹರಿಸಿದೆ. ಅಣ್ಣ ಸೀತೆ ಯಾರು? ಮಹಾಲಕ್ಷ್ಮಿ. ಸೀತೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಣ್ಣ. ಶ್ರೀರಾಮಚಂದ್ರ ಯಾರು? ಶ್ರೀರಾಮಚಂದ್ರ ಅಣ್ಣ, ಜ್ಞಾಪಿಸಿಕೋ. ನಾವಿಬ್ಬರೂ ಕೂಡ ವಾರಗೆಯವರು, ಜೊತೆಯವರು, ಕರುಣ ಸಂಬಂಧಿಗಳು, ಜೊತೆ ಜನ್ಮಿತರು ನಾವು, ಜೊತೆ ರಕ್ಷಕರು ನಾವು. ಜ್ಞಾಪಿಸಿಕೋ ಅಣ್ಣ. ಶ್ರೀರಾಮಚಂದ್ರ ಕಪಿಗಳು, ಕೋತಿಗಳು, ವನನರರು, ವಾನರರು ಅವರೆಲ್ಲ ದೇವಾಂಶ ಸಂಭೂತರು ಒಂದು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟೋದಕ್ಕೆ ಸಾಧ್ಯವಿದೆಯೇ? ಆ ಸಮುದ್ರ ರಾಜ ಜಾಗ ಕೊಟ್ಟ. ನಮ್ಮ ಲಂಕೆಯ ದ್ವಾರವನ್ನು ರಕ್ಷಿಸುತ್ತಿದ್ದಂಥ ಲಂಕಿಣಿ ಬಿಟ್ಟಳು. ಅಣ್ಣ, ಇದೆಲ್ಲ ಆದರೂ ನಿನಗೆ ಬುದ್ಧಿ ಬರಲಿಲ್ಲವಲ್ಲ. ಅದಕ್ಕಾಗಿ ಹೇಳಿದೆ ಅಣ್ಣ ನಿನಗೆ, ನೀನು ಮೊದಲು ಕಾರ್ಯವನ್ನು ಮಾಡುತ್ತೀಯ. ಒಂದು ಬಯಸಿದ ಹೆಣ್ಣನ್ನು ಸೆಳೆದು ತರುವುದು ಕ್ಷಾತ್ರ ಪ್ರವೃತ್ತಿ, ಆದರೆ ಒಲ್ಲದ ಹೆಣ್ಣನ್ನು ತರುವುದು ಪೈಶಾಚಿಕ ಪ್ರವೃತ್ತಿ. ನೀನು ಕ್ಷಾತ್ರದಾಗಲಿಲ್ಲ. ಭುವನತ್ರಯಗಳನ್ನು ತಲ್ಲಣಿಸುವ ಲಂಕೇಶ್ವರನಾಗಲಿಲ್ಲ. ನೀನು ಬಡಪಾಯಿ ಹೆಣ್ಣುಗಳ ಏಕಾಂಗಿಗಳನ್ನು ಹೆದರಿಸುವಂತಹ ಪುಕ್ಕಲನಾದನಣ್ಣ. ಈ ಮಾತನ್ನು ಹೇಳುವಾಗ ನಾನು ನನ್ನನ್ನೇ ವಿಮರ್ಶಿಸಿಕೊಳ್ಳುತ್ತಿದ್ದೇನೇನೋ ಅನ್ನುವಂಥ ಸಂಕಟ ನನಗೆ. ಅಣ್ಣ ಬೇಡ ಬೇಡ, ಇದು ಬೇಡ. ನಿನ್ನ ಜಾಣತನ ಬೇಡ, ನಿನ್ನ ಜಾಣ್ಮೆ ಬೇಡ. ನೀನು ಬಹಳ ಜಾಣ. ನೀನು ಸಾಕ್ಷಾತ್ ಡಮರುವನ್ನು ಹಿಡಿದು ಭಜಿಸಿದಾಗ ಸಾಕ್ಷಾತ್ ಶಿವ ಬರುತ್ತಾನೆ. ನಿನ್ನ ಜ್ಞಾನ ದುರ್ವ್ಯಯ ಆಗಿದೆ. ನೀನು ಸಾಕ್ಷರನಾಗಿದ್ದವನು ರಾಕ್ಷಸನಾಗಿದ್ದೀಯ ಅಣ್ಣ. ಬೇಡ ತಮ್ಮ, ಬೇಡ. ಲಂಕೆ ಉಳಿಯಲಿ ಅಣ್ಣ, ಲಂಕೆ ಉಳಿಯಲಿ. ಏನು ಉಪದೇಶ ಮಾಡ್ತೀಯೋ ನನಗೆ? ಉಪದೇಶಗೈದು ವಿಭೀಷಣ ಪುರಬಂಟು ಉಪಕಾರಿಯಾದಾಗ ಬಗೆ ಸಬಲ ಬೋಧೆಯದೇಕೆ ಬಲ್ಲೆ ನಾನೆಲ್ಲವ ಇವುನೇ ತಿರಲೊಪ್ಪು ದುರಗೆ. ತಮ್ಮ, ಮೊನ್ನೆ ತಮ್ಮನಾದ ವಿಭೀಷಣನು ಹೇಳಿದ್ದು ಇದೇ ಮಾತು. ಅಣ್ಣ, ಇನ್ನಾದರೂ ಬಿಡು ನಿನ್ನ ಛಲವ ಅಂತ. ಛಲ ಬಿಟ್ಟರೆ ರಾವಣನಲ್ಲಿ ಬೇರೆ ಏನುಂಟೋ? ಯಾವುದನ್ನಾದರೂ ಬಿಟ್ಟಾನು ರಾವಣ, ಛಲವನ್ನು ಬಿಡುವವನಲ್ಲ. ಕೆಟ್ಟ ಛಲ ಬಿಡಬೇಕಣ್ಣ. ಮೊನ್ನೆ ಬಂದ ನನ್ನ ಮಗ ಅತಿಕಾಯನು ಹೇಳಿದ್ದು ಅದೇ. ಆ ದೇವರು ಸರ್ವಲೋಕಾತ್ಮಕನು, ಸರ್ವಾತ್ಮಕನು ಅವನು ಶ್ರೀರಾಮ. ಸರ್ವರನ್ನು ರಕ್ಷಿಸುವ ದೈವನವನು. ಜನ ಹಾಗೆ ಭಾವಿಸುತ್ತಾರಣ್ಣ. ತಮ್ಮ, ಸೀತೆ ನಮನದಿಂದ ಈ ಯುದ್ಧ ಆರಂಭ ಆಯಿತು ಅಂತ ನೀವೆಲ್ಲ ಹೇಳ್ತೀರಲ್ಲ. ಮಾರೀಚ ಚಿನ್ನದ ಜಿಂಕೆಯಾಗಿ ಸೀತೆ ಎದುರು ಕುಣಿಯುತ್ತಾ ಇರುವಾಗ ನಾನು ಮರೆಯಲ್ಲಿ ನಿಂತು ನೋಡ್ತಾ ಇದ್ದೇನೋ. ರಾಮ ಏನು ಹೇಳಿದ ಗೊತ್ತೇ ಸೀತೆಗೆ? ಅರಸಿ ನೀ ಭ್ರಮೆಗೊಳ್ಳಬೇಡ, ಸರಸದ ಮಿಗವಲ್ಲವಿದು, ದುರುಳರು ಮರುಳು ಮಾಡಲು ಬಂದ ಕಪಟ ಕಾಣೆ ಅಂತ ಹೇಳಿದ. ನಿಜ. ಇದು ದುರುಳರ ಕಪಟ ಅನ್ನುವುದು ಗೊತ್ತಿದ್ದರೂ ಕೂಡ ರಾಮನಿಗೆ ಸೀತೆಯನ್ನು ಉಳಿಸಿಕೊಳ್ಳುವುದಕ್ಕಾಯಿತೇನೋ ಅವನಿಗೆ? ವಾಲಿಗೆ ಒಂದು ಬಾಣವನ್ನು ಹೊಡೆದು ಅವನ ಜೀವ ಹೋಗದ ಹಾಗೆ ಬಾಣವನ್ನು ಹೊಡೆಯಬಲ್ಲ ರಾಮ. ಅವನು ರಾಕ್ಷಸನಲ್ಲ. ಕೇವಲ ಮಾರೀಚನ ಮಾಯೆಯನ್ನು ಕಳೆಯುವಷ್ಟರ ಮಟ್ಟಿಗೆ ಬಾಣವನ್ನು ಹೊಡೆಯಬಹುದಾಗಿತ್ತು. ಅವನು ಮರ್ಯಾದಾ ಮನುಷ್ಯ. ಹೌದು, ಅದಕ್ಕಾಗಿ ಬಾಣ ಹೊಡೆಯಲಿಲ್ಲ ಅಣ್ಣ ನಿನಗೆ. ಆದ್ರೆ ಮಾರೀಚನ ಮಾಯೆಯನ್ನು ಕಳೆಯುವುದಕ್ಕೆ ರಾಮನಿಗೂ ಸಾಧ್ಯವಾಗಲಿಲ್ವಲ್ಲ. ಅಲ್ಲೂ ನಮ್ಮ ಹೆಚ್ಚುಗಾರಿಕೆ ಆಯಿತು. ರಾಮ ಲಕ್ಷ್ಮಣ ಅಂತಂದು ಆತ ಪ್ರಾಣ ಬಿಟ್ಟ ರಾಮನ ಧ್ವನಿಯಲ್ಲಿ ಮಾರೀಚ. ಆ ಮಾಯೆಯನ್ನು ಕಳೆಯುವುದಕ್ಕೆ ರಾಮನಿಗೂ ಸಾಧ್ಯ ಆಗಲಿಲ್ಲ. ತಮ್ಮ, ನಾನು ಆರಂಭದಲ್ಲೇ ಹೇಳಿದ್ದು ಅದನ್ನೇ. ಈ ಯುದ್ಧವನ್ನು ಆರಂಭಿಸಿದ್ದು ರಾವಣ ಅಲ್ಲ, ಸೀತೆ ಒಂದು ನೆಪ ಮಾತ್ರ. ಈ ಯುದ್ಧವನ್ನು ಆರಂಭಿಸಿದವನು ಯಾರು ಗೊತ್ತೋ? ರಾಮ. ಯಾವಾಗ ಅವನು ವಿಶ್ವಾಮಿತ್ರರ ಜೊತೆಗೆ ರಾಕ್ಷಸರ ಸಂಹಾರಕ್ಕೆ ಅಂತ ವನಗಮನವನ್ನು ಮಾಡಿದನು, ಯಾವಾಗ ಅವನು ಪಂಚವಟಿಗೆ ಬಂದು ಋಷಿಗಳಿಗೆ ಅಭಯ ಪ್ರದಾನವನ್ನು ಮಾಡಿದನು, ಆಗಲೇ ಅವನು ನಿಶ್ಚಯಿಸಿದ್ದಾನೆ ರಾಕ್ಷಸರ ಸಂಹಾರವನ್ನು ಮಾಡಬೇಕು. ಯುದ್ಧ ಆರಂಭ ಮಾಡುವವರೆಲ್ಲ ಮತ್ತೊಬ್ಬರ ನೆಪ ಹೂಡುತ್ತಾರೆ. ನಾನು ಯುದ್ಧ ಮಾಡುವುದಲ್ಲ,
ನಾನು ಯುದ್ಧವನ್ನು ಪ್ರತಿಯುದ್ಧ ಮಾಡುವುದು. ನಾನಲ್ಲ ಜನಕ, ಯುದ್ಧದ ಜನಕ. ತಮ್ಮ, ಹಾಗೆ ಕಾರಣನಾದವನು ರಾಮ. ಒಂದು ವೇಳೆ ನಾನು ಸೀತೆಯನ್ನು ತರದೇ ಇದ್ರು ಅವನೇನು ಬಿಡ್ತಾ ಇದ್ದ ಅಂತ ಯೋಚನೆ ಮಾಡಿದ್ಯೋ? ನಾವು ಲಂಕೆಯಲ್ಲಿ ಇಲ್ಲದೇ ಇದ್ರು ನಾವು ಪಾತಾಳವನ್ನೇ ಹೊಕ್ಕರು, ನಮ್ಮನ್ನು ಹಿಂಬಾಲಿಸಿ ಬರುತ್ತಾನೆ ರಾಮ. ಅದನ್ನು ಅರ್ಥ ಮಾಡಿ, ನಾನು ಸೀತೆಯನ್ನು ತಂದಿದ್ದೇನೆ ಅನ್ನುವುದು ಕೇವಲ ನೆಪ ಮಾತ್ರ. ರಾಮ ಹುಟ್ಟಿದ್ದು ಯಾಕೆ ಗೊತ್ತೋ ನಿನಗೆ? ರಾಮ ಹುಟ್ಟಿದ್ದು ದಶರಥನಿಗೆ ಮಗನಾಗಿರುವುದಕ್ಕಲ್ಲ, ಮಗನಾಗಿದ್ದನು. ರಾಮ ಹುಟ್ಟಿದ್ದು ಅಯೋಧ್ಯೆಯ ಸಿಂಹಾಸನವನ್ನು ಏರುವುದಕ್ಕಲ್ಲ, ಏರಿದನು. ರಾಮ ಹುಟ್ಟಿದ್ದು ಸೀತೆಗೆ ಗಂಡನಾಗಿರುವುದಕ್ಕಲ್ಲ, ಗಂಡನಾಗಿ ಇದ್ದನು. ರಾಮ ಹುಟ್ಟಿದ್ದು ರಾವಣನನ್ನು ಎದುರಿಸುವುದಕ್ಕೆ. ಇದನ್ನು ಲಂಕೆ ಅರ್ಥ ಮಾಡಿಕೊಳ್ಳಬೇಕು ತಮ್ಮ. ಯಾವಾಗ ಒಂದು ಪ್ರಶ್ನೆ ಹೃದಯದ ಅಂತರಾಳದಿಂದ ನಿಜವಾದ ಮನಸ್ಸಿನಿಂದ ಹುಟ್ಟುತ್ತದೋ ಆಗ ಆ ಪ್ರಶ್ನೆಯನ್ನು ಉತ್ತರವೇ ಹಿಂಬಾಲಿಸಿಕೊಂಡು ಬರುತ್ತದೆ. ಹಾಗೆ ಉತ್ತರ ರೂಪದಲ್ಲಿ ರಾಮ ಬಂದಿದ್ದಾನೆ ತಮ್ಮ. ನಾವು ಅವನನ್ನ ಎದುರಿಸದೆ ಸುಮ್ಮನೆ ಕುಳಿತೇವು ಅಂತಾದ್ರೆ ಪ್ರಶ್ನೆಯಾಗಿಯೇ ಉಳಿಯುತ್ತೇವೆ. ಹಾಗಾಗಿ ಆ ಉತ್ತರದ ಜೊತೆಗೆ ನಮ್ಮ ಪ್ರಶ್ನೆ ದಕ್ಷಿಣದ ಪ್ರಶ್ನೆ ಇದು. ಅಣ್ಣ, ಕೆಡುವ ಕಾಲವಿದಲ್ಲ ಓಡದ ಸುಡುವುದೇ ಲಂಕೆಯನು. ಒಡನಾಟದಲ್ಲಿ ತಾವ ಬಯಸುವ ಸಂಕಲ್ಪ, ಒಡನಾಟದಲ್ಲಿ ಸಾವ ಬಯಸುವ ಸಂಕಲ್ಪ ತುಡಗೈದೆ ನನ್ನ ನಾನಿನ್ನೂ. ಕೆಡುವ ಕಾಲವಿದಲ್ಲದಿ ತೊಡೆ ಅಣ್ಣ. ಕುಂಭಶ್ರವಣ, ಸೂಕ್ಷ್ಮಾರ್ಥವಾಯ್ತು ನನಗೆ. ಕೊಡು ನನಗೆ ನೇಮ. ಪಿಬಸ್ವ ವಾರುಣೀಂ ರಮಸ್ವ ಕಾಮಂ. ಬೇಕಾದಷ್ಟು ಕಾಮಿಸು, ಲಂಕೆಯನ್ನು ಭೋಗಿಸು, ಕುಡಿ, ಉತ್ತಮವಾದ ಮದ್ಯವನ್ನು ಕುಡಿ, ಲಂಕೆಯನ್ನು ಮರಿ, ನಿನ್ನನ್ನು ಮರಿ, ಎಲ್ಲವನ್ನು ಮರೆತು ಬಿಡು. ಇದ್ದಾನೆ ಕುಂಭಕರ್ಣ. ಕುಂಭಕರ್ಣ ಗೆದ್ದರೆ ರಾಮನ ಜೊತೆ ಮರ್ಯಾದ ಪುರುಷೋತ್ತಮನೆನ್ನುಕೊಳ್ಳುವಂಥ ರಾಮನ ಜೊತೆ ರಾವಣನನ್ನು ಧ್ವಂಸ ಮಾಡಬೇಕು ಅಂತ ಹೊರಟು ರಾಮನ ಜೊತೆ ಅದಕ್ಕೆ ಮೊದಲು ಎದೆಗೊಡ್ಡುವಂಥ ಕುಂಭಕರ್ಣ ಇದ್ದಾನೆ. ನಿನ್ನ ಮಾತಿನ ಅಂತರಾರ್ಥ ನನಗೆ ಅರ್ಥವಾಗಿದೆ. ಆದ ಕಾರಣ ಅಣ್ಣ ಮತ್ತೊಮ್ಮೆ ಹೇಳುತ್ತೇನೆ, ಪಿಬಸ್ವ ವಾರುಣಿ ರಮಸ್ವ ಕಾಮಂ. ಲಂಕೆಯನ್ನು ಭೋಗಿಸು, ಹೊರಡುತ್ತೇನೆ ಈಗ ಯುದ್ಧಕ್ಕೆ. ಕೊಡು ನನಗೆ ವೀಳೆಯ. ನುಂಗಿ ದಿಕ್ಕೆಡುವೆ ರಾಮನ ಕಗುಬಿ. ಜಗತ್ತನ್ನು ನುಂಗುತ್ತಾನೆ. ನನ್ನ ಶರೀರ ಸಾಕು ನನಗೆ. ನನ್ನ ಶರೀರವನ್ನು ನೋಡಿದ ತಕ್ಷಣ ನಡುಗುತ್ತಾರೆ ಜನ. ಕೈ ಬೀಸಿ ಕಾಲ್ ಬೀಸಿ ದೃಷ್ಟಿ ಯುದ್ಧದಿಂದ ನನ್ನ ನಾಸಿಕದಿಂದ ಬರುವಂಥ ಆ ವಾಯುವಿನಿಂದ ಗಾಳಿಯಿಂದ ತಲ್ಲಣಗೊಳಿಸ್ತೇನೆ. ಬ್ರಹ್ಮಲೋಕವನ್ನು ತಲ್ಲಣಗೊಳಿಸ್ತೇನೆ. ಪ್ರಳಯ ಕಾಲದ ಅಗ್ನಿಯಂತೆ ಮಿಂಚುತ್ತೇನೆ, ಕಾಲಾಗ್ನಿಯಂತೆ ಮಿಂಚುತ್ತೇನೆ, ಬಡವಾಗ್ನಿಯಂತೆ ಮಿಂಚುತ್ತೇನೆ. ಕುಂಭಕರ್ಣ, ಕುಂಭಶ್ರವಣ, ಜಗತ್ತನ್ನೇ ಕಿವಿಯಲ್ಲಿಟ್ಟುಕೊಂಡಂತಹ ಈ ಕುಂಭಕರ್ಣ ಅಣ್ಣ ತಮ್ಮ, ಈಗ ತಾನೇ ಮಹೋದರ ಹೇಳಿದ ನಾನು ಬರುತ್ತೇನೆ ಅಂತ. ಮಹೋದರನಂಥ ಭಟ್ಟಂಗಿಗಳು, ನಿನ್ನನ್ನು ಹಾಳುಗೆಡವಿದ ಭಟ್ಟಂಗಿಗಳು ನನಗೆ ಬೇಡ. ಏಕಾಂಗಿಯಾಗಿ ಹೋಗುತ್ತೇನೆ, ಏಕಾಂಗಿಯಾಗಿ ರಾಮನನ್ನು ಎದುರಿಸುತ್ತೇನೆ. ನೀನು ಹೇಳಿದೆ ನಮ್ಮ ತಮ್ಮ ನನ್ನ ತಮ್ಮ ವಿಭೀಷಣ ಅಲ್ಲಿಗೆ ಹೋಗಿದ್ದಾನೆ. ನೀನು ಬೇಕಾದರೆ ಹೋಗು ವಿಭೀಷಣನ ಜೊತೆ. ವಿಭೀಷಣನನ್ನು ನೋಡಲು ಹೋಗುತ್ತೇನೆ ಅಣ್ಣ, ಹೋಗುತ್ತೇನೆ ತಮ್ಮ.
ಕಾಮ ಕಲ್ಮಶವಾದ ನಮ್ಮ ಮನಸ್ಸು ರಾಮನಿಂದ ಶುದ್ಧವಾಗುವುದಾದ್ರೆ ಆಗಲಿ, ಯುದ್ಧಕ್ಕೆ ನೀನು ಮುಂದಾಗಿ ಹೋಗು. ಹಿಂದ ನಾನು ನೋಡಗೊಂಡ ಪರದಿ ಬಗು ಕುಂಭಕರ್ಣನ ಪಪ್ಪೆ ಬೆರಗಾಗಿ ಕಪಿಗಳು ನಿಬ್ಬೆರಗಿನಿಂದ ನೋಡುತ್ತಿದ್ದರು. ಏನನೆಂಬೆ ಚೋದ್ಯವ ಬೆರಗಾಗಿ ಕಪಿಗಳು ನಿಬ್ಬೆರಗಿ ನೋಡುತ್ತಿದ್ದರು. ಏನನೆಂಬೆ ಚೋದ್ಯವ ಮಾತನ್ನು ಈಡೇರಿಸುವುದಕ್ಕೋಸ್ಕರ ಸಾಕೇತದಿಂದ ಹೊರಟಂತಹ ನಾನು, ಜೊತೆಯಾಗಿ ಅನುಜನಾದಂತಹ ಲಕ್ಷ್ಮಣ, ಸತಿಯಾದಂತಹ ಸೀತೆ, ಇವರೆಲ್ಲರನ್ನೂ ಕರೆದುಕೊಂಡು ಪಂಚವಟಿ ಪ್ರದೇಶದತ್ತ ಬಂದು ಅಲ್ಲಿ ಎಲೆಮನೆಯಲ್ಲಿ ವಾಸವಾಗಿದ್ದಂತಹ ಸಮಯದಲ್ಲಿ ನನ್ನ ಸತಿಯಾದಂತಹ ಸೀತೆಯ ವಿಯೋಗವಾಯಿತು. ಹಾಗೆಯೇ ಮುಂದುವರಿಯುತ್ತಾ ತಮ್ಮನೊಡನೆ ಸೇರಿ ಸತಿಯನ್ನು ಹುಡುಕುತ್ತಾ ಮುಂದುವರಿದಂತಹ ಸಂದರ್ಭ ಕಿಷ್ಕಿಂಧ ಪ್ರದೇಶದಲ್ಲಿ ಸುಗ್ರೀವನ ಸಖ್ಯವಾಯಿತು, ವಾನರೆಲ್ಲರ ಸಖ್ಯವಾಯಿತು. ಮುಂದೆ ಸುಗ್ರೀವನಿಗಾದಂತಹ ಅನ್ಯಾಯವನ್ನು ವಿರೋಧಿಸುವುದಕ್ಕೋಸ್ಕರ, ಲೋಕಕ್ಷೇಮಕ್ಕೋಸ್ಕರ ಆತನ ಅಣ್ಣನಾದಂತಹ ವಾಲಿಯ ನಿಗ್ರಹವನ್ನು ಮಾಡಿದೆ. ಅಷ್ಟು ಮಾತ್ರವಲ್ಲ, ಸುಗ್ರೀವನ ಜೊತೆಯಾಗಿ 77 ಕೋಟಿ ಕಪಿನಾಯಕರೊಂದಿಗೆ ಸೇರಿ ಸಮಾಲೋಚನೆಯನ್ನು ಮಾಡಿದೆ. ಆವಾಗಿನ ಕಾಲದಲ್ಲಿ ಲಂಕೆ ರಾವಣನಿಂದಾಗಿ ನನ್ನ ಸತಿಯ ವಿಯೋಗ ಆಗಿರಬಹುದು ಎಂಬುದಾಗಿ ತಿಳಿದುಕೊಂಡಂತಹ ನಾವುಗಳು ಆಂಜನೇಯನನ್ನು ಲಂಕೆಗೆ ಕಳುಹಿಸಿದಂತಹ ಸಮಯದಲ್ಲಿ ಲಂಕೆಯಲ್ಲಿ ಇದ್ದಾಳೆ ಎಂಬಂತಹ ವಿಷಯವನ್ನು ಆಂಜನೇಯನಿಂದ ತಿಳಿದಂತಹ ನಾವೆಲ್ಲರೂ ಸೇರಿ ಸಾಗರೋಲ್ಲಂಘನವನ್ನು ಮಾಡುವುದಕ್ಕಾಗಿ 77 ಕೋಟಿ ಕಪಿನಾಯಕರೊಂದಿಗೆ ಸುಗ್ರೀವನ ನಿರಂತರವಾದಂತಹ ಬೆಂಬಲದಿಂದ ಸಮುದ್ರಕ್ಕೆ ಸೇತುವನ್ನು ಬಲಿದು ನಾವೆಲ್ಲರೂ ಲಂಕೆ ಅಂತ ಬಂದು ನಿನ್ನೆಯ ದಿನದವರೆಗೆ 9 ದಿನಗಳ ಯುದ್ಧ ನಡೆಯಿತು. ಅದರಲ್ಲಿ ನಮ್ಮವರಾದಂತಹ ಕಪಿನಾಯಕರು ತೋರಿದಂತಹ ವಿಕ್ರಮ ಬಹಳಷ್ಟು ನನ್ನ ಕಣ್ಣಿಗೆ, ನನ್ನ ಹೃದಯಕ್ಕೆ ಆನಂದವನ್ನು ತಂದುಂಟು ಮಾಡಿದೆ. ರಾವಣನ ಮಕ್ಕಳು, ರಾವಣನ ಜೊತೆಯಾಗಿ ಬಂದಂತಹ ಅತಿಕಾಯ, ಇಂದ್ರಜಿತು, ಮೈರಾವಣ ಮುಂತಾದಂತಹ 10 ಹಲವಾರು ದಾನವರನ್ನು ನಾನು, ನನ್ನ ತಮ್ಮ ಹಾಗೂ ಕಪಿ ನಾಯಕರು, ಕಪಿ ವೀರರ ಸಹಾಯದಿಂದ ಕೊಂದು ಕಳೆದಿದ್ದೇವೆ. ಆದರೆ ಇಂದಿನ ದಿನದಲ್ಲಿ ಏನಾಶ್ಚರ್ಯ, ನಡೆದಂತಹ ಯುದ್ಧ ಮುಂದುವರಿಯುತ್ತಿರುವಂತಹ ಈ ಸಂದರ್ಭದಲ್ಲಿ ಅದೇನೋ ವಿಶೇಷವನ್ನು ಕಾಣುತ್ತಾ ಇದ್ದೇನಲ್ಲ. ನಮ್ಮವರಾದಂತಹ ಕಪಿ ನಾಯಕರೆಲ್ಲ ನಿಬ್ಬೆರಗಾಗಿ ನೋಡುತ್ತಾ ಇದ್ದಾರೆ. ಬಿಟ್ಟ ಕಣ್ಣುಗಳಿಂದ ನೋಡುತ್ತಾ ಇರುವಂತಹ ಕಪಿಗಳೆಲ್ಲರನ್ನು ಸಮಾಧಾನ ಪಡಿಸಿದ್ದೇನೆ. ಅಷ್ಟು ಮಾತ್ರವಲ್ಲ, ತಮ್ಮನಾದಂತಹ ಲಕ್ಷ್ಮಣನನ್ನು ಈ ಕಡೆ ಬಾರಪ್ಪ ಎಂಬುದಾಗಿ ಹೇಳಿದ್ದೇನೆ. ಇದನ್ನು ಬಂದವನು ಯಾರು? ಹಾಗಾದ್ರೆ ಈ ತರವಾಗಿ ಸಾಗರದಲ್ಲಿ ಬೋರ್ಗಡಿಸುತ್ತಾ ಬಂದವರು ಇದು ಯಾರಾಗಿರಬಹುದು? ಶರಣನಾದಂತಹ ವಿಭೀಷಣ ನನ್ನ ಜೊತೆಗೆ ಇದ್ದಾನೆ. ಶರಣ, ವಿಭೀಷಣ, ಏನಯ್ಯ ಇದು? ಯನಿದೀಪಿಕಾರ ಸ್ವರೂಪವು ಕಾಣಲತಿ ಭಯಗರ ವಿಕಾರವು ದಾನವನೋ ಭೈರವನೋ ತಿಳಿಯದು ಸಾನುರಾಗದಿ ಬೇಲಿ ಭೀಷಣ ಏನಿದೇನು ಚೋದ್ಯವೀ ಏನಿದೇನು ಪಾದಯುಗ್ಮಗಳಲ್ಲಿ ಅಭಿವಾದನವನ್ನ ಮಾಡಿದ್ದೇನೆ. ಎದ್ದೇಳು, ಒಳ್ಳೆಯದಾಗಲಿ. ಲಂಕೆಯಲ್ಲಿದ್ದುಕೊಂಡು ಸುವರ್ಣ ಲಂಕಾಧೀಶ್ವರನ ತಮ್ಮನಾಗಿ ನೀನು ಲಂಕೆಯನ್ನೇ ಮುನ್ನಡೆಯಬೇಕಾಗಿತ್ತು. ಆದರೆ ರಾವಣನ ದೌಷ್ಟ್ಯದಿಂದ
ಎಲ್ಲಿಯವರೆಗೆ ರಾವಣನ ದೌಷ್ಟ್ಯ ಲಂಕೆಯವರೆಗೆ ಬರಲಿಲ್ಲವೋ ಅಲ್ಲಿವರೆಗೆ ನೀನು ಲಂಕೆಯಲ್ಲಿದ್ದೆ. ನಿನ್ನ ಅಣ್ಣನ ಜೊತೆಯಾಗಿ ನೀನು ಬೆಳೆದು ನಡೆದಂಥ ದಾರಿಯನ್ನು ಕಂಡವನಿದ್ದೇನೆ. ಆದರೆ ರಾವಣನ ದೌಷ್ಟ್ಯ ಸೀತೆಯಿಂದಾಗಿ ಎಲ್ಲಿಗೆ ಲಂಕೆಯನ್ನು ಹುಕ್ಕಿತೋ ಆವಾಗ ನೀನು ಎಚ್ಚೆತ್ತುಕೊಂಡೆ ವಿಭೀಷಣ. ನಿನ್ನ ಅಗ್ರಜನಾದಂತಹ ರಾವಣನಿಗೆ ಬುದ್ಧಿಯ ಮಾತುಗಳನ್ನು ಹೇಳಿದರೂ ಅವನು ಕೇಳದಿದ್ದಂತಹ ಸಂದರ್ಭದಲ್ಲಿ ನೇರವಾಗಿ ನನ್ನನ್ನು ಬಂದು ಆಶ್ರಯಿಸಿದೆ. ನಿನಗೆ ಆಶ್ರಯವನ್ನಿತ್ತಂತಹ ನಾನು ನಿನಗೆ ಸರಿಯಾದಂತಹ ಮಾರ್ಗದರ್ಶನವನ್ನು ಮಾಡಿದ್ದೇನೆ. ಹಾಗೆ ಇದುವರೆಗೆ ನಡೆದಂತಹ ಯುದ್ಧದಲ್ಲಿ ವಿಭೀಷಣ ನೀನು ಮಾಡಿದಂತಹ ಉಪಕಾರವನ್ನು ಖಂಡಿತವಾಗಿಯೂ ಮರೆಯುವುದಕ್ಕಿಲ್ಲವಪ್ಪ. ನಿಮ್ಮವರಾದಂತಹ ದಾನವರ ಸರ್ವ ವಿಚಾರಗಳನ್ನು ಅವರದ್ದಾದಂತಹ ಯಾವ ಕಷ್ಟಗಳಿದೆಯೋ ಅಥವಾ ಅವರದ್ದಾದಂತಹ ಯಾವ ಮಾಯಾ ರೂಪಗಳಿದೆಯೋ ಅವೆಲ್ಲವನ್ನು ನಮಗೆ ಹೇಳುವಂಥವನಾಗಿ ನಡೆದಂತಹ ಯುದ್ಧದಲ್ಲಿ ಬಹಳಷ್ಟು ಸಾಂಗವಾಗಿ ಯುದ್ಧ ನಡೆಯುವಂತಹ ಮಾರ್ಗವನ್ನು ನೀನು ಮಾಡಿಕೊಟ್ಟಿದ್ದೀಯ. ಆದರೆ ವಿಭೀಷಣ, ಈಗ ನಿನ್ನಲ್ಲೊಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದೇನೆ. ನೋಡು, ಕಾಣುತ್ತಿಲ್ಲವೇ ಎದುರಿಗೆ ಬರುತ್ತಿರುವಂತಹ ಭೀಕರ ಆಕೃತಿ? ಅದು ಏನು ಮನುಷ್ಯನೋ ಅಲ್ಲ, ರಾಕ್ಷಸನೋ ಅಲ್ಲ, ವಿಶೇಷವಾದಂತಹ ಶಕ್ತಿಯೋ ಬಲಾಢ್ಯವೊಂದಂತಹ ಭೂತಾಕೃತಿಯಲ್ಲಿ ಬರುತ್ತಾ ಇದೆ. ಮುಂದೆ ಬಂದಂತಹ ನಮ್ಮ ವಾನರ ವೀರರನ್ನೆಲ್ಲ ಮುಕ್ಕಿ ಮುರಿದು ತಿನ್ನುತ್ತಾ ಮುಂದೆ ಬರುತ್ತಾ ಇದೆ. ಹಾಗಾದರೆ ನೀನು ಇದುವರೆಗೆ ನನ್ನಲ್ಲಿ ಹೇಳದಂತಹ ಈ ಶಕ್ತಿ, ಇದುವರೆಗೆ ನನ್ನಲ್ಲಿ ವಿಚಾರವನ್ನೇ ಅರುಹದಂತಹ ಈ ವಿಶೇಷವಾದಂತಹ ಭೀಕರಾಕೃತಿ, ಇದು ಯಾರು ಏನು ಎಂಬ ಹಾಗೆ ವಿಚಾರವನ್ನು ಹೇಳಬಹುದೇನೋ ವಿಭೀಷಣ? ಬಲುಧೀರ ಇವ ಕುಂಭಕರ್ಣ ಎನ್ನುವ ದೈತ್ಯ ರಾಮ ಕೇಳು. ಏನಪ್ಪ ಈತ ಉಳಿವರುಂದೇ ದಿವಸ ಜಾಗೃತಿಯ ಮನವಾದು ರಾಮ ಕೇಳು. ಐರಾವತದ ತಾಡೆ ಮುರಿದ ವಿಕ್ರಮೀತ ರಾಮ ಕೇಳು. ಸಗಸಿ ಮಾರಿ ಮುಂಗಣದ ಮೂಢ ಆಗಿರ್ತೇನೆ ರಾಮ ಕೇಳು. ಸರಸಿ ಮಾರಿ ಮುಂಗಣದ ಮೂಢ ನಾಗಿರ್ತೇನೆ ರಾಮ. ರಾವಣನ ಸಗಜಾದ ರಾಮ ಕೇಳು. ಯಾರು? ನಿಗೆ ಲೋಕವನ್ನು ಮುರಿದುಕ್ಕುವ ಕುಂಭಕರ್ಣನಿವನು ರಾಮ ಕೇಳು. ಬಲುಧೀರನಿವ ಕುಂಭಕರ್ಣನೆನ್ನುವ ದೈತ್ಯ ರಾಮ ಕೇಳು. ರಾಮ ಕೇಳು. ಪ್ರಭು ರಾಮಚಂದ್ರ, ಶರಣ ವಿಭೀಷಣ. ಬೆಟ್ಟದೋಪಾದಿಯಲ್ಲಿ ಬರುತ್ತಿರುವಂತಹ ಶಕ್ತಿಯೊಂದನ್ನ ನೋಡಿ ಹ. ಇಡೀ ಕಪಿ ಘಟನವೇ ಬೆದರಿ ನಿಂತು ಹೋಗುತ್ತಾ ಇದೆ. ಹೌದು. ನೀನು ನನ್ನ ಮೈ ದಡವಿ ಅವ ಬರುತ್ತಿರುವಂತಹ ಶಕ್ತಿ ಯಾರು, ಆ ವ್ಯಕ್ತಿ ಯಾರು ಎನ್ನುವುದಾಗಿ ಕೇಳುತ್ತಾ ಇದ್ದೀಯ. ಹೌದು ಪ್ರಭು, ಹ್ಮ್ ಲಂಕೆಯ ರಹಸ್ಯವನ್ನ, ಇಲ್ಲಿ ಬರುತ್ತಿರುವಂತಹ ಯೋಧರ ಬಗ್ಗೆ, ಅವರ ವರಗಳ ಬಗ್ಗೆ, ಅವರ ಗುಣವಿಶೇಷದ ಬಗ್ಗೆ ಹ. ಭಾವ ವಿರಹಿತನಾಗಿಯೇ ಇಲ್ಲಿಯವರೆಗೆ ಹೇಳಿದವ. ಹ. ಅವರ ಬಗ್ಗೆ ನಾನು ಯಾವ ಭಾವವನ್ನು ಕೂಡ ತಳೆದವನಲ್ಲ. ಹೌದು. ಕೇವಲ ರಾಮ ಕಾರ್ಯಕ್ಕೆ ನೆರವಾಗಬೇಕು ಎನ್ನುವಂತ ಏಕೈಕ ಸಂಕಲ್ಪವನ್ನ ಹೊತ್ತು ಹ. ಅವರ ಬಗ್ಗೆ ಹೇಳಿದ್ದೇನೆ. ಹ್ಮ್ ಆದರೆ ಇವನ ಬಗ್ಗೆ ಹೇಳುವಾಗ ಹ. ನನ್ನ ಮೈ ಮನಗಳು ನಡುಗುತ್ತಾ ಇದೆ ಪ್ರಭು. ಯಾರಯ್ಯ ಈ ಭೈರವಾಕೃತಿ, ಭೀಕರಾಕೃತಿ? ನನ್ನ ಗಂಟಲು ಒಣಗುತ್ತಾ ಇದೆ, ಮೈಯೇ ನಡುಗುತ್ತಾ ಇದೆ. ಯಾಕೆ, ಏನಾಯ್ತು? ಇವ ಬೇರಾರೂ ಅಲ್ಲ, ಯಾರಪ್ಪ? ನನ್ನ ಕರುಳ ಸಂಬಂಧಿ, ಹ. ನನ್ನ ರಕ್ತ ಸಂಬಂಧಿ. ಯಾರು? ವಿಶ್ವವಸುವಿನ ಮಗ, ಕೈಕಸಾದೇವಿಯ ತನುಜ, ನನ್ನಣ್ಣ ರಾವಣನ ತಮ್ಮ, ನನಗೆ ಅಣ್ಣ. ನಿನ್ನ ಅಣ್ಣನೇ? ಕುಂಭಶ್ರವಣ, ಕುಂಭಕರ್ಣ ಎನ್ನುವುದಾಗಿ ಕರೆಯುತ್ತಾ ಇದ್ದಾರೆ. ಕುಂಭಕರ್ಣನೇ ಈತ?
ಪ್ರಭು, ಇವ ಸಾಮಾನ್ಯ ಅಂತ ಭಾವಿಸಬೇಡಿ. ಏನು ಅಂತ ಹುಟ್ಟುವಾಗಲೇ ಸಾವಿರಾರು ಸಂಖ್ಯೆಯ ಜೀವಿಗಳನ್ನ ಮುಕ್ಕಿದಾತ, ದೇವತೆಗಳನ್ನು ಕೂಡ ನಡುಗಿಸಿದಾತ, ಯಮನನ್ನೇ ಒದ್ದು ನಿಂತಾತ, ದೇವೇಂದ್ರನನ್ನ ಸೋಲಿಸಿದಾತ, ಅವನ ಐರಾವತವನ್ನು ಕೂಡ ಮುರಿದವಾತ, ಐರಾವತದ ದಾಡೆಯನ್ನ ಕೂಡ ಮುರಿದಿದ್ದಾನೆ. ಸ್ವಾಮಿ, ಇವನ ಬಗ್ಗೆ ಹೇಳಬೇಕೋ ಅಥವಾ ವಿಷಾದದ ಒಂದು ಸಂಗತಿ ಉಂಟು. ಏನು? ಇಷ್ಟೆಲ್ಲ ಮಾಡಿದಂತಹ ಇವನನ್ನ ಬಗ್ಗೆ ದೇವತೆಗಳು ಅಂಜಿ ಬೆದರುತ್ತಾ ಇರುವಾಗ ಇವ ವರವನ್ನ ಪಡೆಯುವುದಕ್ಕೆ ಹೋದ. ಏನು ವರವಪ್ಪ ಅದು? ಇಂದ್ರಾವಸಾನ ವರ. ಆದರೆ ತಪ್ಪಿ ಇವ ನಿದ್ರಾವಸಾನ ಎನ್ನುವುದಾಗಿ ಬಾಯಿ ತಪ್ಪಿ ಹೇಳುವಾಗ ಬ್ರಹ್ಮದೇವರು ತಥಾಸ್ತು ಅಂತ ಅವನಿಗೆ ವರವನ್ನ ಕೊಟ್ರು. ಓಹೋ, ಅದರ ಅರ್ಥ 6 ತಿಂಗಳುಗಳ ಕಾಲ ಇವನೇ ನಿದ್ರೆ, 1 ದಿನ ಎಚ್ಚರ, ಮತ್ತೆ ಇವನಿಗೆ ನಿದ್ರೆ. ಈಗ 9 ದಿನಗಳ ಹಿಂದೆ ಇವ ಮಲಗಿದಾತ. ಇವನನ್ನ ಬಲವಂತವಾಗಿ ರಾವಣ ಎಬ್ಬಿಸಿದ್ದಾನೆ. ಯಾಕೆಂತ ಕೇಳಿದ್ರೆ ತನ್ನ ಸ್ವಾರ್ಥಕ್ಕಾಗಿ, ತನ್ನನ್ನ ಉಳಿಸಿಕೊಳ್ಳುವ ಹಂಬಲಕ್ಕಾಗಿ ಇವನನ್ನ ಎಬ್ಬಿಸಿದ್ದಾನೆ ಅಂತ ಹೇಳಿದ್ರೆ ಇವನ ಮರಣ ಖಚಿತ. ಆದರೆ 1 ದಿನ ಇವ ಹೋರಾಡುವಂತಹ ಬಗೆಯನ್ನ ಯಾರೂ ಕೂಡ ತಡೆಯುವುದಕ್ಕೆ ಸಾಧ್ಯ ಇಲ್ಲ. ಪ್ರಭು, ಇವನ ವಿಚಾರದ ಬಗ್ಗೆ ನನಗೆ ಬಿಡಿ ನೀವು. ಇವನೊಂದಿಗೆ ನಾನು ಹೋರಾಟವನ್ನ ಮಾಡುತ್ತೇನೆ. ಅವನ ಬಲವೇನು, ಅವನ ಛಲ ಏನು ಎನ್ನುವುದು ನನಗೆ ಅರ್ಥ ಆಗಿದೆ. ಹಾಗಾಗಿ ಇದೋ ಗದೆಯನ್ನ ಹಿಡಿದಿದ್ದೇನೆ, ಅವನತ್ತ ಮುನ್ನುಗ್ಗುತ್ತೇನೆ. ಅಪ್ಪಣೆಯನ್ನ ಕೊಡಿ. ಆದಷ್ಟು ಬೇಗ ಹೋಗಿ ಶೀಘ್ರವಾದಂತಹ ಜಯವನ್ನು ಪ್ರಾಪ್ತಿಯಾಗುವಂತೆ ಮಾಡು ವಿಭೀಷಣ. ಹರಿತ ರೋಜ ಬೇಟದಿಂದ ಬರುವ ದುರಳ ಕುಂಭಕರ್ಣನನ್ನು ಪರಿಕಿಸುತ್ತಲ ವಿಭೀಷಣಾಖ್ಯನೆಂದನು. ಅರೆ ಚೂರ್ಪಣಕಿಯ ಬೋಲ್ವ ತೆರದಿದಾಯ್ತು ನಿನ್ನ ಮೋರೆ, ದುರಕ ಬೌದೆಯನ್ನ ಗೌರ್ಯ ಬರಿಗಿದು. ಎಲ್ಲಿದ್ದಾನೆ ಸುಗ್ರೀವ? ಎಲ್ಲಿದ್ದಾನೆ ಹನುಮಂತ? ಹನುಮಂತನ ಹನುವಿಗೆ ಮತ್ತೊಂದು ಬಡದು ರಕ್ತ ಕಾಂಡ. ಸುಗ್ರೀವನ ಉದರಕ್ಕೆ ಒದ್ದೆ. ಎಲ್ಲಿದ್ದಾನೆ ಅಂಗದ? ಎಲ್ಲಿದ್ದಾನೆ ನಳ? ಎಲ್ಲಿದ್ದಾನೆ ನೀಲ? ಎಲ್ಲಿದ್ದಾನೆ ವ್ಯೋಮಕೇಶ? ಎಲ್ಲಿದ್ದಾನೆ ಆ ಜಾಂಬವತ? ಆಕಾಶದ ತುಂಬೆಲ್ಲ ಇರುವಂತಹ ದೇವತೆಗಳು ಬೆದರಿ ಮತ್ತೊಮ್ಮೆ ಸ್ವರ್ಗಕ್ಕೆ ಓಡಿ ಹೋಗಿದ್ದಾರೆ. ಕಪಿಗಳ ಗುಂಪು ಎಲ್ಲಿ ಮರ ಸಿಕ್ಕೀತು ಅಂತ ಓಡಿದ್ದಾವೆ. ಬಿಟ್ಟೇನೆಯ ನಾನು, ಬಿಟ್ಟೇನೆಯ ನಮ್ಮಣ್ಣನ ಬಿಟ್ಟೇನೆ. ಯಾರೆದುರಿಗೆ ಹಾ 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 ಕುಂಭಕರ್ಣ, ವಿಭೀಷಣ, ನಿಲ್ಲು ನಿಲ್ಲು ನಿಲ್ಲು. ಗದೆ ಹಿಡಿದಿದ್ದೀಯಾ? ಹಾ, ತ್ರಿಶೂಲವನ್ನ ಹಿಡಿದು ಬಂದವ ನೀನಲ್ಲವ? ಬಲೆ ಬಲೆ. ನಿನ್ನನ್ನ ಈ ರೀತಿಯಲ್ಲಿ ಹೀಗೆ ನೋಡುತ್ತೇನೆ ಎನ್ನುವುದಾಗಿ ಭಾವಿಸಿರ್ಲಿಲ್ಲವೋ ಅಣ್ಣ? ಇದು ಯುದ್ಧ ಭೂಮಿ. ನೀನು ಮುನ್ನುಗ್ಗಿ ಎಲ್ಲರನ್ನ ನುಂಗಬಹುದು, ಎಲ್ಲರನ್ನ ತಿಕ್ಕಬಹುದು ಎನ್ನುವ ಭಾವದಿಂದ ಕಣ್ಣುಗಳಲ್ಲಿ ಕ್ರೋಧವನ್ನ ಬೀಗುತ್ತಾ ಬರುತ್ತಾ ಇದ್ದೀಯಲ್ಲ. ನಾನು ನಿನ್ನ ಮುಂದೆ ನಿಂತಿದ್ದೇನೆ. ವಿಭೀಷಣ, ನೀನು ನನ್ನನ್ನ ನೀನು ನುಂಗಬಹುದೇನಾ? ನನ್ನನ್ನ ನೀನು ಹೊಡೆಯಬಹುದೇನಾ? ನಿನ್ನ ಕಣ್ಣುಗಳನ್ನ ನೋಡುವ ಯಾವ ಆಕ್ರೋಶದ ನಿನ್ನ ಕಣ್ಣುಗಳು ಒಂದು ಕಾಲದ ಭಾವವನ್ನ, ಅನಿರ್ವಚನೀಯವಾದ ರಕ್ತ ಸಂಬಂಧವನ್ನ ಕೊಟ್ಟಿದ್ದಲ್ಲವೇನಾ ಅಣ್ಣ? ಎಂತಹ ದುಸ್ಥಿತಿ ನೋಡು, ಎಂತಹ ವಿಷಮವಾದ ಪರಿಸ್ಥಿತಿ ನೋಡು. ಈ ರೂಢಿಯಲ್ಲಿ ಒಂದು ಮಾತುಂಟು, ಹುಟ್ಟುತ್ತಾ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತ ದಾಯಾದಿಗಳು. ನಮ್ಮ ಸ್ಥಿತಿಯನ್ನ ನೋಡು. ದಾಯವಾದಕ್ಕೆ
ಕಲಹಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಒಂದು ಹಿಡಿ ಮಣ್ಣು, ಹಾ ಸಿರಿವಂತಿಕೆ, ಅಧಿಕಾರ. ಹಾ ಆದರೆ ಹ್ಮ್ ನಾವಿಬ್ಬರೂ ಕೂಡ ಹಾ ಈ ರಣಾಂಗಣದಲ್ಲಿ ನಿಂತಿದ್ದೇವೆ. ಹಾ ನಮ್ಮ ಆಯುಧಗಳು ಹಾ ಒಬ್ಬರ ರಕ್ತವನ್ನ ಹೀರುವುದಕ್ಕೆ ಹಪಾಪಿಸುತ್ತಾ ಇದೆ. ಹಾ ಆದರೆ ಹಾ ವೈಯಕ್ತಿಕವಾಗಿ ಹಾ ನನ್ನ ನಿನ್ನ ಮಧ್ಯೆ ದ್ವೇಷ ಉಂಟೇನಾ? ಹಾ ಯಾವುದಾದರೂ ವಿಚಾರ ಉಂಟೇನಾ? ಹಾ ವಿಚಾರ ಯಾವುದು ಅಂತ ಕೇಳಿದ್ರೆ ಹಾ ಯಾರೋ ಮಾಡಿದ ಪಾಪ ಹಾ ಅದನ್ನ ಒಬ್ಬ ವಿರೋಧಿಸುವುದಕ್ಕೆ, ಹಾ ಒಬ್ಬ ಪೋಷಿಸುವುದಕ್ಕೆ ಬಂದಿಲ್ಲ. ವಿಭೀಷಣ ಊರ ನಗಲಿ ಊರ ನಗಲಿ ಬಂದು ನಿಪುವ ಸೇರಿ ಬದುಕುತ್ತಿರುವೆಯಲ್ಲ. ಧೀರತನವ ಬಲ್ಲೆ ನಿಪುಣ ನೀ ವಿಭೀಷಣ. ಪಾರುಪತ್ಯ ನಿನಗೆ ಸಿಗಲಿ ಸಾರ ಭಕ್ತನಾಗು, ರಣವಿಕಾರ ಬೇಡವೆಂದನಾಗ ಕುಂಭಕರ್ಣನು. ಅಮ್ಮ ಅಣ್ಣ, ಕುಂಭಕರ್ಣ ಯುದ್ಧದಲ್ಲಿ ಗೆದ್ದಿದ್ದಾನೆ ಅನ್ನೋದನ್ನ ನಿನ್ನ ಪ್ರಾತ್ಯಕ್ಷಿಕೆ ತೋರಿಸಿದೆ. ಯಾಕೆ? ಕಪಿವೀರರೆಲ್ಲ ಓಡಿ ಹೋದಾಗ ಮತ್ತಾರೂ ರಾಮನಿಗೆ ಗತಿ ಇಲ್ಲ ಅಂತ ಗದೆ ಹಿಡಿದು ಬಂದವನು ನೀನು. ಊರ ನಗಲಿ ಬಂದವನು, ಊರ ನಗಲಿ ಬಂದವನು, ಊರನ್ನು ಅಗಲಿ ಬಂದವನು. ಒಂದು ಮಾತಿದೆ ತಮ್ಮ, ಏನು? ಸ್ವಪಕ್ಷದವರು ಹ ಎಂದೂ ಚೆನ್ನ, ಹ ಪರಪಕ್ಷದವರು ನಮಗೆ ಸಹಾಯ ಮಾಡ್ತಾರೆ ಅಂತೇಳಿ ಸ್ವಯಪಕ್ಷದವರನ್ನ ಬಿಟ್ಟರೆ ಹ ತಮ್ಮನ್ನು ಉಪಯೋಗಿಸಿಕೊಳ್ಳುವಂತಹ ಆ ಪರಪಕ್ಷದವರು ಕೆಲಸವಾದ ಮೇಲೆ ಅವರನ್ನು ತ್ಯಜಿಸುತ್ತಾರೆ ಅನ್ನುವಂಥ ಮಾತು ಹ ಅಲ್ವೇ? ಹ ಅಲ್ವೇ? ಹ ಆದ ಕಾರಣ ಹ ಸ್ವಪಕ್ಷದಲ್ಲಿ ಹ ಬದುಕಲಿ ಬಿಡಲಿ, ಬದುಕಲಿ ಬಿಡಲಿ, ಬದುಕನ್ನು ಬಿಡಲಿ ಕುಂಭಕರ್ಣ ರಾವಣನ ಜೊತೆಗೆ. ಅದಕ್ಕಾಗಿ ಬಂದಿದ್ದೇನೆ ತಮ್ಮ, ಹ ಹ ಹ ಅದಕ್ಕಾಗಿ ನಿನ್ನ ಜೊತೆ ಬಂದಿದ್ದೇನೆ. ಹ ಒಂದು ಮಾತು ಹೇಳ್ತೀನಿ ತಮ್ಮ, ಏನು? ಕುಂಭಕರ್ಣನಿಗೆ ಸ್ವಯಂ ಪರಂ ನನ್ನವರು ಮತ್ತು ಮತ್ತೊಬ್ಬರು ಯಾರು ಅನ್ನೋದು ಯುದ್ಧದಲ್ಲಿ ಗೊತ್ತಾಗುವುದಿಲ್ಲ. ಹ ಯುದ್ಧಕ್ಕೆ ಬಂದಾಗ ಯುದ್ಧ. ತಮ್ಮ ತಮ್ಮ ಒಂದು ಮಾತು ಹೇಳಲೆ ತಮ್ಮ ನಿನಗೆ. ಏನು? ಕೂಳತನವು ಬೇಡವೆಂದು ನೀನು ನನ್ನ ತಮ್ಮ, ಲಂಕಾಹಿತ ರಕ್ಷಕ. ಕೂಳತನವು ಬೇಡವೆಂದು ಬೇಡಿಗೇರಿದಾತನಣ್ಣ. ಹಾಳುಗೈವೆ ಲಂಕೆಯನ್ನು ವಿರೋಧದಿಯೇ ಬಾಳ ಬಟ್ಟೆ ಬದಲಿಸುತ್ತ ಕಾಳಗಕ್ಕೆ ಬಂದೆನೀಗ. ತೋಳು ಬಲುಗು ನೋಡು ಅಣಕ ಬೇಡವಿದೇನೆ, ತೋಳು ಬಳುವ ಬೇಡವಿದ ಅಣಕ ಬೇಡಗಿ. ಬೇಡ ಬೇಡ ನನ್ನ ಜೊತೆ ಕಲಹ ನಿನಗೆ. ಭಾತೃ ಸ್ನೇಹವನ್ನು ಬಿಟ್ಟು ರಾಘವಂ ಚ ಹಿತಾರ್ಥಾಯ, ರಾಘವನ ಹಿತಕ್ಕಾಗಿ ಹೋರಾಟ ಮಾಡು ನೀನು. ಅರಿವಿದೆ ತಮ್ಮ ನನಗೆ, ಅರಿವಿದೆ. ನೀನೊಬ್ಬ ಲಂಕೆಯ ಬೆಳಕು, ವಿಭೀಷಣ ನೀನು ಲಂಕೆಯ ಬೆಳಕು. ನಮ್ಮಜ್ಜೆಯ ಮಾಲ್ಯವಂತನ 4 ಮಕ್ಕಳು ನಿನ್ನ ಸಹಚರರು. ಹರ, ಅನಲ, ಅನಿಲ, ಸಂಪಾತಿ, ಈ 4 ಜನ ಸಚಿವರು ನಿನ್ನ ಜೊತೆಗಿದ್ದಾರೆ. ನಮ್ಮ ಪ್ರಬುದ್ಧನಾದಂತಹ ಅಜ್ಜಯ್ಯನ ಮಕ್ಕಳು. ವಿಭೀಷಣ ಅಣ್ಣ, ವತ್ಸ, ಮಗನೇ, ಲಂಕೆಯ ಬೆಳಕು ನೀನು. ನಿನಗೆ ರಾಮನ ಪ್ರಸಾದವಾಗಿದೆ, ನಿನಗೆ ರಾಮನ ಪ್ರಸಾದವಾಗಿದೆ. ರಾಮ ಪ್ರಸಾದವಾಗಿರೋ ಕಾರಣ, ರಾಮ ರಕ್ಷಿತನಾದ ಕಾರಣ ಮಗುವೆ ಧರ್ಮಾಭಿರಕ್ಷಿತ ನೀನು. ಆದ ಕಾರಣ ಯಾರಿಗೂ ಹೆದರಬೇಕಾದ್ದಿಲ್ಲ. ಆದರೆ
ಕುಂಭಕರ್ಣ ಯುದ್ಧ ಮೂಢ, ಕುಂಭಕರ್ಣ ಯುದ್ಧ ಕ್ರೌರಿ, ಕುಂಭಕರ್ಣ ಯುದ್ಧ ಪಿಪಾಸು, ಕುಂಭಕರ್ಣ ಯುದ್ಧಾಸಕ್ತ ಯುದ್ಧ ಪುರುಷ. ಆದ ಕಾರಣ ರಾಮನನ್ನು ತೋರಿಸುತ್ತೀಯ ನನಗೆ? ನೀನು ಯಾಕೆ ನನ್ನೆದುರು? ನನಗೆ ಬೇಕಾದದ್ದು ರಾಮ, ನೀನಲ್ಲ. ನೀನು ಯಾವ ರಾಮನಿಗೆ ಶರಣಾಗಿದೆಯೋ ಆ ರಾಮನ ಶರಣತನ ಎಷ್ಟು ಅಂತ ಭುಜಬಲದಿಂದ ನೋಡುವವನು ಕುಂಭಕರ್ಣ. ಅಣ್ಣ, ಹ ನನ್ನನ್ನು ನೀನು ಪಕ್ಷಾಂತರಿ ಎನ್ನುವುದಾಗಿ ಜರೆದೆ, ಹ ಮೂದಲಿಸಿದೆ, ನನಗೆ ಬೇಸರ ಇಲ್ಲ. ತಮ್ಮ, ಆದರೆ ನಿನ್ನ ಅಂತರಂಗ ಏನು ಎನ್ನುವುದು ಈಗ ನನಗೆ ಸ್ಪಷ್ಟವಾಗುತ್ತಾ ಇದೆ. ನಾನು ಯೋಚಿಸಿದ್ದೆ, ರಾವಣನ ಕೈಯಿಂದ ನೀನು ಕೈ ಪಕ್ಷವನ್ನ ಬಿಟ್ಟು ರಾಮನ ಪಕ್ಷಕ್ಕೆ ಬರ್ತೀಯ. ಬಂದರೆ ರಾವಣನೂ ಕೂಡ ನಿನ್ನ ಜೊತೆಯಲ್ಲೇ ಬರಬಹುದು ಎನ್ನುವುದಾಗಿ ನಿರೀಕ್ಷಿಸಿದ್ದೆ. ಹುಚ್ಚು ನಿನಗೆ ವಿಭೀಷಣ, ಹುಚ್ಚು ನಿನಗೆ ವಿಭೀಷಣ, ಹುಚ್ಚು ನಿನಗೆ. ಅಣ್ಣ, ಈಗ ಅರ್ಥವಾಯಿತು ನಿನ್ನ ಉದ್ದೇಶ ಏನು, ಕುಂಭಕರ್ಣ ನಿನ್ನ ಅಂತರಂಗವೇನು, ಆಂತರ್ಯ ಏನು ಎನ್ನುವುದು ಅರ್ಥವಾಯಿತು. ಲಂಕೆಯ ಬೆಳಕು ಉಳಿಯಬೇಕಾದರೆ ವಿಭೀಷಣ ಬೇಕು, ಕುಂಭಕರ್ಣನಲ್ಲ. ಕುಂಭಕರ್ಣನಲ್ಲ. ಅದಕ್ಕಾಗಿ ಕುಂಭಕರ್ಣ ರಾವಣನ ಪಕ್ಷದಲ್ಲಿರಬೇಕು, ಕುಂಭಕರ್ಣ ರಾಮನ ಪಕ್ಷದಲ್ಲಿರಬೇಕು. ಸತ್ಯಧರ್ಮ, ಸತ್ಯಜ್ಞ, ಸತ್ಯಸಂಧ, ಸತ್ಯವಾಕ್ ಧರ್ಮಜ್ಞ ಅರಿಯದಲ್ಲವನು ನಾನು. ಆದರೆ ನನ್ನಣ್ಣ ರಾವಣನ ಕರುಳ ಸಂಬಂಧಿ, ನನ್ನಣ್ಣ ರಾವಣನ ಹನನಕ್ಕೆ ಹೊರಟಿರುವಂಥ ರಾಮನನ್ನು ಬಿಡಲ್ಲ, ಸುಲಭದಲ್ಲಿ ಬಿಡಲಾಡೆ ರಾಮನನ್ನ. ರಾಮ ಎಲ್ಲಿದ್ದಾನೆ ಎನ್ನುವುದನ್ನು ನಿನಗೆ ತೋರಿಸು. ಅದಕ್ಕಾಗಿ ನೋಡು ನೋಡು, ಆ ಕಡೆ ರಾಮ ಬರುತ್ತಾ ಇದ್ದಾನೆ. ರಘುವೀರ ಎಲ್ಲಿ? ಆ ಕಡೆಯಲ್ಲಿ ಯುದ್ಧಕ್ಕಾಗಿ ಬರುತ್ತಾ ಇದ್ದಾನೆ, ಸಿದ್ಧನಾಗು ನೀನು. ರಘುವೀರ ಬಾರೋ, ರಘುವರ ನೀನೇ ಬಾರೋ, ಬಲು ಸೊಗಸಿನ ವಿಕ್ರಮ ತೋರೋ, ಬಗೆಯ ಪರೀಕ್ಷಿಸಿ ನೋಡೋ, ಶರತ್ತಗೆ ಬೆಡವೆ ತಗೆ ಹೂಡೋ, ರಘುವರ ನೀನೇ ಬಾರೋ. ನೀನೇನೋ ರಾಮ, ಕುಂಭಕರ್ಣ ಬಾರೋ ಬಾರೋ, ನಿನ್ನ ಬಲಹು ತೋರೋ. ರಘುವೀರ, ಕೇಳಿದ್ದೇನೆ ಕೇಳಿದ್ದೇನೆ ಕೇಳಿದ್ದೇನೆ, ಏನು? ನಿನ್ನ ಪರಾಕ್ರಮವನ್ನು ಕೇಳಿದ್ದೇನೆ. ನೀನು ಬಿಲ್ಲು ಹಿಡಿದರೆ ನೀನು ಬಿಲ್ಲು ಹಿಡಿಯುವವನಲ್ಲವಂತೆ. ನೀನು ಬಿಲ್ಲನ್ನು ಕೇವಲ 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 ಹನನ ಸಂದರ್ಭದಲ್ಲಿ, ಅನಿವಾರ್ಯವಾದ ಹನನ ಸಂದರ್ಭದಲ್ಲಿ ಹಿಡಿಯುವವನಂತೆ. ಬಿಲ್ಲು ಹಿಡಿದು ಬಂದಿದ್ದೀಯಾ ನನ್ನಲ್ಲಿ? ತಿಳಿದುಕೋ, ನಾನು ನಚ ವಾಲಿಹಿ, ನಾನು ವಾಲಿ ಅಲ್ಲ. ನಚ ವಿರಾಧ, ನಾನು ವಿರಾಧನಲ್ಲ. ನ ಕಬಂಧ, ನಾನು ಕಬಂಧನಲ್ಲ. ನ ಸುಬಾಹು, ನ ತಾಟಕಿ, ನ ಖರಹ, ನಾನು ಯಾವುದೂ ಅಲ್ಲ. ನಾನು ಕುಂಭಕರ್ಣ, ಕುಂಭಶ್ರವಣ ಕುಂಭಕರ್ಣ, ಜಗತ್ತನ್ನು ಹೆದರಿಸುವಂತ ಕುಂಭಕರ್ಣ. ಹಿಡಿ ನಿನ್ನ ಬಿಲ್ಲು, ಬಾ ನನ್ನ ಜೊತೆಗೆ. ಬಹುಶಃ ಈ ರಣಾಂಗಣದಲ್ಲಿ ಬಿಲ್ಲು ಹಿಡಿದು ನಿನ್ನನ್ನು ಎದುರಿಸುವಂತಹ ಓರ್ವನೇ ಓರ್ವ ನಾನಿದ್ದೇನೀಗ. ಕುಂಭಕರ್ಣ, ಬಾ ಬಿಲ್ಲು ಹಿಡಿದು. ಕುಂಭಕರ್ಣ, ಬಿಡ ನಿನ್ನ ಮಾತು. ಬಂದೆಯ ಬೇಗ ಕುಂಭಶ್ರವಣ,
ರಾವಣನ ತಮ್ಮ ನೀನೊಬ್ಬ ದೊಡ್ಡ ರಾಷ್ಟ್ರ ರಾಜಕಾರಣಿಯಾಗಬೇಕಾಗಿತ್ತು. ಆದರೆ ಏನು ಮಾಡಿದೆ? ನಿನ್ನದಾದಂತಹ ವರವನ್ನು ಪಡೆಯುವಂತಹ ಹೊತ್ತಿನಲ್ಲಿ ನಿನ್ನ ನಾಲಗೆಯ ಮೇಲೆ ಹಿಡಿತವೇ ಇಲ್ಲದೆ ಆಗಿ ಹೋಗಿ ಯಾವುದನ್ನು ಕೇಳಬೇಕಾಗಿತ್ತೋ ಅದನ್ನು ಕೇಳದೆ ಮತ್ತೆ ಯಾವುದನ್ನು ಕೇಳಿದೆಯಂತೆ ನೀನು. ನಿರ್ದೈವತ್ವಂ ಅಂತ ಹೇಳುವುದರ ಬದಲು ನಿದ್ರಾವತ್ವಂ ಅಂತ ಕೇಳಿ ನಿನ್ನ ಜೀವನ ಪೂರ್ತಿ ಆಲಸ್ಯ, ನಿದ್ರೆ, ಹಸಿವು ಇಷ್ಟರಲ್ಲೇ ನಿನ್ನ ಜೀವನವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಕುಂಭಶ್ರವಣನಾದ ನಿನಗೆ ಬಂತು. ಒಂದು ವೇಳೆ ರಾವಣನ ತಮ್ಮನಾಗಿ ನೀನು ಒಳ್ಳೆಯ ಮಾತುಗಳನ್ನು ಆತನಿಗೆ ಹೇಳಿ ಆತನ ರಾಜಕಾರಣವನ್ನು ರಾಜ್ಯದಲ್ಲಿ ಅಲ್ಲ ರಾಷ್ಟ್ರದಲ್ಲಿ ವಿಸ್ತರಿಸುವಂತಹ ಜವಾಬ್ದಾರಿ ಹೊಣೆಗಾರಿಕೆ ನಿನಗಿತ್ತು. ಆದರೆ ನೀನು ಮಾಡಿದ್ದೇನು? ಕೇಳಿದಂತಹ ವರವು ನಿನಗೆ ಶಾಪವಾಗಿ ಹೋಯಿತು. 6 ತಿಂಗಳ ಕಾಲ ನಿದ್ದೆಯನ್ನು ಮಾಡಿದೆಯಂತೆ, ಆಮೇಲೆ ಹೊಟ್ಟೆ ತುಂಬ ತಿಂದೆಯಂತೆ, ಆಲಸ್ಯವನ್ನು ಮೈಗೂಡಿಸಿಕೊಂಡು ನಿನ್ನ ಜೀವನ ಪರ್ಯಂತ ನೀನು ಹೀಗಾಗಿ ಹೋದೆ ಕುಂಭಶ್ರವಣ. ನೀನು ಇತ್ತ ಬರುತ್ತಾ ನಾವು ಹೇಳುವುದನ್ನು ಕೇಳಿದ್ದೇವೆ. ನಿನ್ನ ಅಣ್ಣನಾದಂತಹ ರಾವಣನಿಗೆ ಬುದ್ಧಿಯ ಮಾತುಗಳನ್ನು ಹೇಳಿದೆಯಂತೆ ನೀನು. ಅದನ್ನು ಕೂಡ ಆತ ಕೇಳಲಿಲ್ಲ. ಬುದ್ಧಿಯ ಮಾತುಗಳನ್ನು ಹೇಳುವುದಕ್ಕೆ ಸಮಯ ಇದಲ್ವಪ್ಪ. ನೀನು ಒಂದು ವೇಳೆ ವಿಭೀಷಣನ ಅಣ್ಣನಾಗಿಯೇ ಹೌದು ಅಂತಾದರೆ ಅವನ ಜೊತೆಯಾಗಿ ನೀನು ಮುಂದುವರಿದು ಬಂದು ನೀನು ಆ ಕಾಲದಲ್ಲಿ ರಾವಣನಿಗೆ ಬುದ್ಧಿಯ ಮಾತುಗಳನ್ನು ಹೇಳಿ ನಿಮ್ಮ ಸುವರ್ಣ ಲಂಕೆಯನ್ನು ಉಳಿಸುವತ್ತ ಮನಸ್ಸನ್ನು ಮಾಡಬೇಕಿದ್ದಷ್ಟೇ ಹೊರತು ಈ ಸಮಯದಲ್ಲಿ ನಿದ್ರೆಯಿಂದ ಎದ್ದು ದೊಡ್ಡ ಬೃಕುಟಿಯಂತೆ ಆರ್ಭಟಿಸುತ್ತಾ ಇಲ್ಲಿ ಮುಂದುವರಿದು ಬಂದೆ ಅಂತಾದ್ರೆ ನೋಡು, ಈ ರಾಮನ ಕೈಯಲ್ಲಿರುವುದು ಬಾಣ. ವಿಧಿಯಡೆಗೋಡಿದನಯ್ಯ ಕೆಚ್ಚನೆಯನ್ನು ತಿಳಿದುಕೋ ಕೃತಿಯ. ತಂತ್ರಗಾರಿಕೆಯ ಮಾತು ನನ್ನಲ್ಲಿ ಬೇಡ ರಾಮ. ಏನು? ಅಣ್ಣ ತಮ್ಮಂದಿರ ಮಧ್ಯ ವಿರಸವನ್ನು ತರುವಂತ ತಂತ್ರಗಾರಿಕೆಯ ಮಾತು ಬೇಡ, ಜಾಣತನದ ಮಾತು ಬೇಡ. ನಿದ್ರೆ ಆಲಸ್ಯದ ಬಗ್ಗೆ ಗೊತ್ತಿಲ್ಲದ ನಿನಗೆ 14 ವರ್ಷಗಳ ಕಾಲ ನಿದ್ರೆಯನ್ನೇ ಮಾಡದ ನಿನಗೆ, ನಿನ್ನ ತಮ್ಮ ಲಕ್ಷ್ಮಣನಿಗೆ ನಿದ್ರೆಯ ಮೌಲ್ಯ ಏನು ಗೊತ್ತು? ಕಂದಮೂಲಗಳನ್ನು ತಿಂದುಕೊಂಡು ಏಕಾಹಾರಿಗಳಾಗಿದ್ದಂತ ಬದುಕಿದಂತ ನಿಮಗೆ ಆಹಾರದ ರುಚಿ ಸ್ವಾದ ಏನು ಗೊತ್ತು? ಕುಂಭಕರ್ಣನನ್ನು ಹಳಿಯಬೇಡ. ಕುಂಭಕರ್ಣನ ಬಂದಂತ ಶಾಪವನ್ನ ವರವನ್ನಾಗಿ ಮಾಡಿಕೊಂಡಂತ ಈ ಕುಂಭಕರ್ಣ ಮೂಜಗವ ಹೆದರಿಸಿದ ನಿನಗೆ ಹೆದರುವವನಲ್ಲ. ನೀನು ಮೂಜಗವ ಹೆದರಿಸಬಹುದು, ಈ ಎದೆಯ ಜಗವ ಹೆದರಿಸುವ ಸಾಧ್ಯವಿಲ್ಲ ನಿನಗೆ. ರಾಮ, ಏನು ನಿನ್ನ ಛಾಪ, ನಿನ್ನ ಶಕ್ತಿ ವಿಶ್ವಾಮಿತ್ರರಿಂದ ದತ್ತವಾದಂಥ ಬಲ, ಪ್ರತಿಬಲ, ಸುಬಲ, ಅಬಲ ಆ ಶಕ್ತಿಗಳೆಲ್ಲ ಪ್ರಯೋಗಿಸು ನನ್ನ ಮೇಲೆ. ಸಾಧ್ಯವಿದ್ದರೆ ಪ್ರಯೋಗಿಸು. ಬಾಯುದ್ಧಕ್ಕೆ ದುರ್ಬಲದಿಂದಲೇ ದುಡುಗಿಯೇ ದುಡುಗಿಯೇ ದುರ್ಬಲದಿಂದಲೇ ದುಡುಗಿ ಆ ಬ್ರಹ್ಮನ ತಾಪಕ್ಕೆ ಸಿಲುಕಿ ಸುಮ್ಮನೆ ಮಲಗಿದೆ ಮೆಹದಿ ಎದ್ದೊಮ್ಮೆಗೆ ಬಂದೆ ಕೆರಳಿ. ಕುಂಭಕರ್ಣ, ನಿನ್ನ ಶೌರ್ಯ, ನಿನ್ನ ಪರಾಕ್ರಮದ ಬಗ್ಗೆ ಅದೆಷ್ಟೋ ನಾವು ಕೇಳಿದ್ದೇವೆ. ನೀವು ಸ್ವರ್ಗಲೋಕದತ್ತ ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಆಗ ಕೇಳಿದ್ದೀಯ, ಈಗ ನೋಡುತ್ತೀಯ. ಆ ಸಂದರ್ಭದಲ್ಲಿ ನಿನ್ನ ಅಣ್ಣ ರಾವಣನ ಜೊತೆಯನ್ನು ಸೇರಿ ನೀವಿಬ್ಬರು ಸೇರಿ ಆ ಯಮನನ್ನೇ ತದುಕುವುದಕ್ಕೆ ಪ್ರಯತ್ನ ಪಟ್ರಂತೆ. ಆ ಕ್ಷಣಕ್ಕೆ ನಿಮ್ಮನ್ನು ಆ ಯಮಧರ್ಮ ಆ ತನ್ನತ್ತ ಸೆಳೆದುಕೊಳ್ಳುವಂತಹ ಸಂದರ್ಭದಲ್ಲಿ ಬ್ರಹ್ಮನ ಒಂದು ಮಾತಿನಿಂದಾಗಿ ನೀವು ಇಬ್ಬರೂ ಕೂಡ ಇದುವರೆಗೆ ಬದುಕಿ ಉಳಿದಿದ್ದೀರಿ ಎಂಬುದನ್ನು ಕೇಳಿಬಲ್ಲೆ. ನಮ್ಮ ಚೈತನ್ಯಕ್ಕೆ ತಲೆಬಾಗುವವರು ನಾವು. ನೀವು ತಲೆಬಾಗಿದ್ದಲ್ಲ, ಬ್ರಹ್ಮನ ವರವೇ ನಿಮಗೆ ಹಾಗಿತ್ತು. ನೀವು ಸಾಯುವಂತಹ ಸಮಯ ಸನ್ನಿಹಿತ ಇನ್ನೂ ಆಗಲಿಲ್ಲ. ಅವರು ಪ್ರಪಂಚದಲ್ಲಿ ಇನ್ನಷ್ಟು ಅನ್ಯಾಯವನ್ನು ಮಾಡುವುದಕ್ಕಿದ್ದಾರೆ. ಅವರನ್ನು ಕೊಲ್ಲುವುದಕ್ಕೆ ಸರಿಯಾದಂತಹ ಶಕ್ತಿ ಮುಂದೆ ಉದಯವಾಗುವುದಕ್ಕಿದೆ ಎಂಬುದಾಗಿ ಯಮಧರ್ಮನಲ್ಲಿ ಬ್ರಹ್ಮ ಹೇಳಿದಂತಹ ಸಂದರ್ಭ. ನಿಮ್ಮನ್ನು ಸಾಯದೆ ಇಲ್ಲಿಗೆ ಲಂಕೆಗೆ ಮತ್ತೆ ಕಳುಹಿಸುವುದಕ್ಕೆ ಯಮನಿಂದ ನೀವು ಬದುಕು ಉಳಿದ ಅವನು
ಸಮರ, ಇಂದಿನ ಸಮರ ನಿರ್ಣಾಯಕ ಸಮರ, ರಾಮ ನಿರ್ಣಾಯಕ ಸಮರ. ನೀನನ್ನ ದೈವಾಂಶ ಸಂಭೂತ ಅಂತಾರೆ, ಆದರೆ ನೀನೇ ಅಂದುಕೊಳ್ಳುತ್ತೀಯ ಅಹಮ್ಮನ್ಯ ಮನುಷ್ಯ ಮಾತ್ರ ದಶರಥಾತ್ಮಜ ಪುತ್ರ, ದಶರಥನ ಹೊಟ್ಟೆಯೊಳಗಡೆ ಮತ್ತೊಮ್ಮೆ ಕಳಿಸುತ್ತೇನೆ. ನೀನು ಮನುಷ್ಯ ಮಾತ್ರ ಅನ್ನೋದನ್ನ ಸಿದ್ಧಪಡಿಸುವಂತ ಕುಂಭಕರ್ಣ. ದೇವತೆಗಳು, ದೇವರು, ದೈವಾಂಶ ಸಂಭೂತರು ಗೆಲ್ಲಬೇಕಾಗಿಲ್ಲ. ದೈವತ್ವವನ್ನು ಅಲುಗಾಡಿಸುವಂತ ಶಕ್ತಿ, ಬಲ, ರಾಕ್ಷಸತ್ವ ಅಂತ ಜರಿ, ಅದು ದೈವತ್ವವನ್ನು ಪ್ರಕಟಪಡಿಸುವಂತ, ಜರಿಯುವಂತ, ಅಲುಗಾಡಿಸುವಂತ ಕುಂಭಕರ್ಣನ ಸತ್ವದ ಎದುರು ರಾಮ ರಾಮ ಪ್ರಯೋಗಿಸು ನಿನ್ನ ನನ್ನ ಸತಿಯಾದಂತಹ ಸೀತೆಯನ್ನು ಕದ್ದೊಯ್ದು ಬಂದು ದಕ್ಕಿಸಿಕೊಳ್ಳುವುದಕ್ಕಾಗುತ್ತಲ್ಲ? ಕುಂಭಶ್ರವಣ, ನನ್ನ ಸತಿಯಾದಂತಹ ಸೀತೆಯನ್ನು ಕದ್ದೊಯ್ದಂತಹ ನಿನ್ನ ಅಣ್ಣ ರಾವಣನಿಗೆ ಸರಿಯಾದಂತಹ ಬುದ್ಧಿಯನ್ನು ಹೇಳಿ ಇಂದಿನ ಈ ರಾಜ್ಯ ರಾಜಕಾರಣ ಅದರಲ್ಲಿ ಮುಂದುವರಿಯುವ ಹಾಗೆ ನೀನು ಮಾಡಬೇಕಾಗಿತ್ತು. ಅದು ಬಿಟ್ಟು ನಿದ್ರೆಯೋ ಆಲಸ್ಯವೋ ಆಹಾರವನ್ನು ಮೆಂದುಕೊಂಡು ತಿಂದುಕೊಂಡು ನೀನು ನಿದ್ರೆಯ ವಶನಾಗಿದ್ದಂತಹ ನಿನ್ನ ಅಣ್ಣ ಯಾವುದೇ ರೀತಿಯಾದಂತಹ ತಪ್ಪು ಕಾರ್ಯಗಳನ್ನು ಮಾಡಿದರೂ ಕೂಡ ಅವನನ್ನು ಬೆಂಬಲಿಸುವುದರ ಮುಖಾಂತರವಾಗಿ ಇಲ್ಲಿವರೆಗೆ ಬಂದೆ ಅಂತ ಆದರೆ ನಿನ್ನ ರಾಜಕಾರಣ ಇಂದು ತಪ್ಪಿ ಹೋಗುತ್ತದೆ. ಇಂದು ನಿನ್ನ ರಾಜ್ಯದ ತನ್ನ ಚುಕ್ಕಾಣಿಯನ್ನು ಬಿಡಬೇಕಾದಂತಹ ಪರಿಸ್ಥಿತಿ ಪ್ರಮೇಯ ಬಂದೊದಗುತ್ತದೆ. ಯಾಕೆ ಗೊತ್ತುಂಟೋ? ನನ್ನ ಸತಿಯಾದಂತಹ ಸೀತೆಯನ್ನು ಕದ್ದೊಯ್ದವ ಅಥವಾ ಅಪಹರಿಸಿದವನು ಯಾವನೇ ಆಗಲಿ ನಿಮ್ಮ ವಂಶವನ್ನೇ ನಿರ್ಮೂಲನೆ ಮಾಡಿ ನನ್ನ ಸತಿಯನ್ನು ವಶಪಡಿಸುವುದಕ್ಕೋಸ್ಕರ 78 ಕೋಟಿ ಕಪಿನಾಯಕರೊಂದಿಗೆ ಸೇರಿ ಲಂಕೆಗೆ ಬಂದಂತಹ ನಾನು ಕೇವಲ ಮಾನವನಾಗಿರಬಹುದು, ನಿಮ್ಮನ್ನು ಬದುಕುವುದಕ್ಕೆ ಬಿಡುವುದಿಲ್ಲ. ಸುವರ್ಣ ಲಂಕೆಯಲ್ಲಿ ನೀವು ಮಾಡಿದಂತಹ ಎಷ್ಟು ಅನಾಚಾರಗಳಿರಬಹುದು, ಅನ್ಯಾಯಗಳಿರಬಹುದು, ಸರ್ವವನ್ನು ಖಂಡಿಸುತ್ತೇನೆ. ರಾಮ, ಅದು ಇದು ಅಂತೆ ಕಂತೆಗಳ ಬೇಡ. ಅಂತೆ ನೀನು ರಾವಣನಿಗೆ ಬುದ್ಧಿ ಹೇಳಬಹುದಿತ್ತು, ನೀನು ರಾವಣನನ್ನು ತಿದ್ದಬಹುದಿತ್ತಂತೆ, ರಾವಣ ಸೀತೆಯನ್ನು ಕದಿಯಬಾರದಿತ್ತಂತೆ, ನೀನು ವಾಸಕ್ಕೆ ಬಾಡಬಾರದಿತ್ತಂತೆ. ದಶರಥನ ಅಕ್ರಮ ಮಾತಿಗೆ, ಕೈಕೇಸಿಯ ಮಾತಿಗೆ ಒಗ್ಗಬಾರದಿತ್ತಂತೆ. ಮಾತುಗಳು ಬೇಡ. ಯುದ್ಧರಂಗದಲ್ಲಿ ನೀತಿ ಇಲ್ಲ, ಯುದ್ಧರಂಗದಲ್ಲಿ ಶಸ್ತ್ರಗಳು ಮಾತಾಡ್ತಾರೆ. ಶಸ್ತ್ರವನ್ನು ಹೇಳುವುದಕ್ಕೆ ಮೊದಲು ನಾನು ರಾಮನಾಗಿ ಹೇಳುವಂತಹ ಒಂದು ಮಾತಿದೆ ನೋಡು ಕುಂಭಶ್ರವಣ. ನಿನ್ನು ಜನಿಸಿದ್ದು ಯಾರಿಗೆ? ಬ್ರಾಹ್ಮಣನಿಗೆ ಎಂಬುದಾಗಿ ನಿನ್ನ ತಲೆಯಲ್ಲಿ ಸರಿಯಾಗಿರಬೇಕು. ನೀನು ರಾಕ್ಷಸರ ಬುದ್ಧಿಯನ್ನು ಮುಂದುವರಿಸಿ ನೀನು ಬ್ರಹ್ಮರಾಕ್ಷಸನಾಗಿ ಹೋದೆ. ಬ್ರಹ್ಮರಾಕ್ಷಸರಾದಂತಹ ನಿಮ್ಮ ವಂಶವನ್ನು ನಿರ್ಮೂಲನೆ ಮಾಡುವುದಕ್ಕಾಗಿ ಸಾಕೇತದಿಂದ ಲಂಕೆಯವರೆಗೆ ಬಂದವನು ನಾನು. ನನ್ನ ಹಿತದ ಮಾತುಗಳನ್ನು ಕೇಳುವುದಕ್ಕೆ ಕೂಡ ನಿನಗೆ ಸರಿಯಾದಂತಹ ಯೋಗ್ಯತೆ ಇಲ್ಲ ಅಂತ ಆದರೆ ಎರಡು ಪ್ರಭುತ್ವಗಳ ಮೇಲೆ ನಡೆಯುವಂತ ಯುದ್ಧ, ಅದು ಹೆಣ್ಣಾಗಿರ್ಬೋದು, ಮಣ್ಣಾಗಿರ್ಬೋದು, ಹೊನ್ನಾಗಿರ್ಬೋದು, ಮಾತು ಬೇಡ, ಶಸ್ತ್ರ. ಮಾಡಿದಂತಹ ಅನ್ಯಾಯಕ್ಕೆ ನೀನು ಏನು ಎಂಬುದನ್ನು ಶರಮುಖೇನ ತೋರಿಸ್ತಾನೆ. ಬಲತೋಳು ಮುರಿಯಿತು. ಏನಂತೆ ಬಲತೋಳು ಮುರಿದರೆ? ಎಡತೋಳಿನಿಂದ ನನ್ನ ಶಿವಧನಸ್ಸು ಮುರಿಯಿತು. ತಾಳವೃಕ್ಷವನ್ನು ಹಿಡಿದುಕೊಂಡು ಹೋಗುತ್ತೇನೆ. ತಾಳವೃಕ್ಷವನ್ನು ಹಿಡಿದು ಬರುವಂತಹ ಈತನ ಕಾಲಿಗೆ ಗುರಿಯಾಗಿ ವಾಯವ್ಯಾಸ್ತ್ರವನ್ನು ಪ್ರಯೋಗಿಸಿದ್ದೇನೆ. ಹೋದರೇನಂತೆ? ಕಾಲುಗಳಿಲ್ಲವೇ ಧುಮುಕುತ್ತೇನೆ. ಹಾಗೆ ಧುಮುಕಿ ಬಂದಂತಹ ಈತನ ಮೇಲೆ ಇದೋ ವಿಶೇಷವಾದಂತಹ ಅಸ್ತ್ರ, ಇಂದ್ರಾಸ್ತ್ರವನ್ನು ಪ್ರಯೋಗಿಸಿ ಈತನನ್ನು ಧರೆಗೊಳಿಸ್ತೇನೆ. ತೆವಳಿಕೊಂಡು ಬಾಯದೆರೆದು ರಾಮನನ್ನು ತಿನ್ನಲು ಹೋಗುತ್ತೇನೆ. ರಾಮನನ್ನು ತಿನ್ನುತ್ತಾ ರಾಮನನ್ನು ಜೀರ್ಣಿಸಿಕೊಳ್ಳಲು ಹೋಗುತ್ತೇನೆ. ವಿಶೇಷವಾಗಿ ಅಂತರ್ಗತನನ್ನಾಗಿ ಮಾಡಿಕೊಳ್ಳಲು ಹೋಗುತ್ತೇನೆ. ರಾಮ
ತಿನ್ನುತ್ತೇನೆ ನಿನ್ನನ್ನು. ಮುಂದೆ ಬರುವಂತಿರುವಂತಹ ಈ ಕುಂಭಕರ್ಣನನ್ನು ಹೇಗೆ ಕೊಲ್ಲಬೇಕು, ಇದೋ ಹಿಡಿದಂತಹ ಅಸ್ತ್ರಕ್ಕೆ ವಿಶೇಷವಾದಂತಹ ಮಂತ್ರವನ್ನು ಪ್ರಯೋಗಿಸಿ ಆತನ ದೇಹದಿಂದ ಶಿರವನ್ನು ಬೇರ್ಪಡಿಸುವ ಹಾಗೆ ಪ್ರಯೋಗಿಸ್ತೇನೆ. ವಿಭೀಷಣ ಬಿದ್ದಿದ್ದೇನೆ. ಬಿದ್ದರೆ ರಾಮ ನೋಡುತ್ತಾನೆ, ವಿಭೀಷಣ ನೋಡುತ್ತಾನೆ. ನನ್ನ ಶಿರ, ನನ್ನ ತಲೆ ಲಂಕೆಯ ಕೋಟೆಗೆ ಅಪ್ಪಳಿಸಲಿ, ನನ್ನ ಶರೀರ ಲಂಕೆಯ ಸಮುದ್ರಕ್ಕೆ ಬೀಳಲಿ. ಸಮುದ್ರದಿಂದ ಎದ್ದಂಥ ಅಲೆ ಲಂಕೆಯ ಕೋಟೆಗಳನ್ನು ಅಪ್ಪಳಿಸಲಿ. ರಾಮನನ್ನು ತಿಂದಿದ್ದೇನೆ. ವಿಭೀಷಣ ನಿಗ್ರಹದ ಕುಡಿ ಹಿಡಿದು ಬಿದ್ದುದು, ಉಕ್ಕೆ ವಾರಿದಿಗರ್ಧ ದೇಹವು ಬಿದ್ದುದೇನೆಂಬೆ. ಸುಖಿ ಬಂದಿಗ ಕುಂಭಕರ್ಣನ ರಕ್ಕಸಾಂತಗ ತರಿಯಲಿ ಕಿರಿ ತಕ್ಕುದಾದಿದೆನು ತಗೊಂಡಾಡಿದರು ವಾನರರು. ವಿಭೀಷಣ ನೋಡಿದ ಎಲ್ಲ ತೆವಳುತ್ತಾ ಬಂದಂತಹ ಕುಂಭಕರ್ಣನ ದೇಹದಿಂದ ಶಿರವು ಬೇರ್ಪಟ್ಟು ಲಂಕೆಯ ಗೋಡೆಗೆ ಅಪ್ಪಳಿಸಿ ಗೋಡೆಯೇ ಛಿದ್ರವಾಗಿ ಹೋಗಿದೆ. ಮತ್ತೊಂದು ಶರವನ್ನು ಪ್ರಯೋಗಿಸಿ ಆತನ ದೇಹವನ್ನು ಸಾಗರಕ್ಕೆ ಲಂಘಿಸುವಂತೆ ಮಾಡಿದ್ದೇನೆ. ಸಾಗರದಿಂದಂತಹ ಎದ್ದಂತಹ ಅಲೆಗಳು ಲಂಕೆಯ ಕೋಟೆಗಳನ್ನು ಛಿದ್ರ ಮಾಡಿದೆ. ಹಾಗಾದರೆ ಇಲ್ಲಿಗೆ ಕುಂಭಕರ್ಣನ ವಧೆ ಆಯಿತು ಎಂಬುದಾಗಿ ನಾವು ತಿಳ್ಕೊಳ್ಳಬಹುದು. ನಮ್ಮವರೆಲ್ಲ ವಾನರಾಧ್ಯರು ಎಲ್ಲರೂ ಸೇರಿ ಜಯಘೋಷವನ್ನು ಮಾಡುತ್ತಾ ಇದ್ದಾರೆ. ಹಾಗಾದರೆ ಮುಂದೆ ಹೇಗೆ ನಡೆಯಬೇಕು, ಯುದ್ಧ ಹೇಗೆ ನಡೆಯುತ್ತದೆ, ಈತನ ವಧೆಯಿಂದಲಾಗಿ ಒಬ್ಬಂಟಿಯಾದಂತಹ ರಾವಣ ಮುಂದೇನು ಮಾಡಬಹುದು ಎಂಬಂತಹ ನಿರೀಕ್ಷೆಯಲ್ಲಿ ನಾಳಿನ ದಿನವಕ್ಕೂ ಕಾಯ್ದುಕೊಳ್ಳೋಣ. ಈ ಕತೆಗೆ ಭದ್ರಂ ಶುಭಂ ಮಂಗಳಂ. ಜಯ 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 ತು ನಮೋ, ಜಯ 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 ತು ನಮೋ. ದಲಿದು ವದಲ ದಲಿ ವತ್ಸನಿಗೆ ದಯ ತೋದಿರತ್ತ, ದಲಿದು ವದಲ ದಲಿ ವತ್ಸನಿಗೆ ಜಯಗಿರಿಯ ಬೆನ್ನಲಿ ಬದ ಕೂರ್ಮನಿಗೆ ತಲೆಯನು ಧರಿಸಿದವರ ಅವತಾರಕ್ಕೆ ತರಲನ ಕಾದ ಜನರ ಶಿವಮನಿಗೆ ಭೂಮಿಯ ದಾನವ ಬೇಡಿದಗೆ ಜಯ ಆ ಮಹಾಕತಿಯರ ಗೆಲಿದವಗೆ ರಾಮಚಂದ್ರನ ಮಗನದು ನನಗೆ ತಸಬಮೇರದ ಗೋಪಾಲಕೃಷ್ಣನಿಗೆ ಮತ್ತಲೆ ನಿಂದಿಯ ಬೌದ್ಧನಿಗೆ ಜಯ ಉತ್ತಮ ಹಯವೆಲ್ಲ ಕಲ್ಕನಿಗೆ ಹತ್ತವತಾರದಿ ಭಕ್ತರ ತಲಗುವ ಚತುಶಿಪುರಧರ ವಿಠಲನಿಗೆ ಮಂಗಲೋ ಜಯ ಮಂಗಲೋ ಶುಭ ಮಂಗಲೋ ನಿತ್ಯ ಮಂಗಲೋ ಮದೂರ ವಿಘ್ನೇಶಗೆ ಮಂಗಲೋ ಕಟೀಲು ಅಮ್ಮಗೆ ಮಂಗಲೋ ಸ್ಥಳದಲ್ಲಿ ನೆಲೆಸಿರುವ ದೈವ ದೇವರುಗಳಿಗೆ ಮಂಗಲವು ಮಂಗಲವು. ಕರಗಳು ಬರಜು ಪಾಜಾಂಗುಧಾರಿಯೇ ಹರುಷದಿ ಮಗುತರ ಪೊರೆವ ಬಗೆ ಪುರಗಭೂಷಣನ ಕುಮಾರ ರಜಾವದನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಮುಖದ ಬಗೆ ಗಣಪಗೆ ಕಾಯನ ವಾಚ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನ ವಾ ಪ್ರಕೃತಿ ಸ್ವಭಾವ ಕರೋಮಿ ಯದ್ಮತ್ ಕಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.